ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ B.Sc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು B.Sc 4th ಸೆಮ್ಮಲ್ಲಿ ಬರುವಂಥ ಸಾಲಿಡ್ ಸ್ಟೇಟ್ ಅಂತ ಒಂದು ಚಾಪ್ಟ್ರು, 6 ಅವರ್ ಚಾಪ್ಟ್ರು. ಸೊ ನಿಮಗೆ 12 ಮಾರ್ಕ್ಸ್ ಆ ಚಾಪ್ಟ್ರಲ್ಲಿ ಬರ್ತಾ ಹೋಗುತ್ತೆ. ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ಸ್ಟ್ರಕ್ಚರಲ್ ಡಿಫ್ರೆನ್ಸಸ್ ಬಿಟ್ವೀನ್ ಸಾಲಿಡ್ಸ್, ಲಿಕ್ವಿಡ್, ಗ್ಯಾಸಸ್, definition of space, lattice and unit cell, laws of crystallography, symmetry, elements in crystals, Wiss and Miller indices, X-ray diffraction, derivation of Bragg's equation ಇಷ್ಟರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಎಲ್ಲದಕ್ಕಿಂತ ಮುಂಚೆ ಮ್ಯಾಟರ್ ಅಂದರೆ ಏನು ಅಂದರೆ ಎನಿಥಿಂಗ್ ದಟ್ ಹ್ಯಾಸ್ ಮಾಸ್ ಆ್ಯಂಡ್ ವಾಲ್ಯೂಮ್ ಅಂಥದ್ದು ಸಬ್ಸ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಇಟ್ ಕ್ಯಾನ್ ಎಕ್ಸಿಸ್ಟ್ ಇನ್ 3 different physical state, solids, gases and liquids. So there is no much demarcation between solids, liquid and gases at a particular temperature, at a particular pressure. Any matter that can going to exist in any one of these physical states. So ಅಂಥದಕ್ಕೆ ನಾವೇನಂತ ಕರಿತೀವಿ, ಮ್ಯಾಟರ್ ಅಂತ ಕರಿತೀವಿ. ಅಗೇನ್ ಸಾಲಿಡ್ಸ್ ಆರ್ ಫರ್ದರ್ ಕ್ಲಾಸಿಫೈಡ್ ಇಂಟು amorphous and crystalline. ಅಗೇನ್ ಸಾಲಿಡ್ಸು, ಲಿಕ್ವಿಡ್ಸು, ಗ್ಯಾಸಸ್ನ ತೊಗೊಂಡ್ರೆ ದ ಮಾಲಿಕ್ಯುಲರ್ ಅರೇಂಜ್ಮೆಂಟ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಆ ಡಿಫ್ರೆನ್ಸಸ್ ಏನಿದೆ ಅಂತಂದರೆ, ಈಗ ಪ್ರಾಪರ್ಟಿ ತೊಗೊಂಡ್ರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ತೊಗೊಂಡ್ರೆ ಸಾಲಿಡ್ಸಲ್ಲಿ ಹೈಯೆಸ್ಟ್ ಇರುತ್ತೆ, ಲಿಕ್ವಿಡ್ಸಲ್ಲಿ ಇಂಟರ್ಮೀಡಿಯೇಟ್ ಇರುತ್ತೆ, ಗ್ಯಾಸಸ್ಸಲ್ಲಿ ಲೀಸ್ಟ್ ಇರುತ್ತೆ. ಥರ್ಮಲ್ ಎನರ್ಜಿ ತೊಗೊಂಡ್ರೆ ಸಾಲಿಡ್ಸಲ್ಲಿ ಲೀಸ್ಟ್ ಇರುತ್ತೆ, ಲಿಕ್ವಿಡ್ಸಲ್ಲಿ ಲೆಸ್ ಇರುತ್ತೆ, ಇಟ್ಸ್ ಇನ್ ಬಿಟ್ವೀನ್. ಗ್ಯಾಸಸ್ಸಲ್ಲಿ ಹೈಯೆಸ್ಟ್ ಇರುತ್ತೆ ಥರ್ಮಲ್ ಎನರ್ಜಿ. ಮಾಲಿಕ್ಯುಲರ್ ಮೋಷನ್ನ ತೊಗೊಂಡ್ರೆ ಸಾಲಿಡ್ಸಲ್ಲಿ ಬಿಕಾಸ್ ಆಫ್ ದಿ ರಿಜಿಡ್ ಸ್ಟ್ರಕ್ಚರ್ ಸ್ಲೋ ಇರುತ್ತೆ, ಓನ್ಲಿ ವೈಬ್ರೇಷನಲ್ ಮೋಷನ್ ಈಸ್ ಅಲೋಡ್, ಈಸ್ ಪಾಸಿಬಲ್. ಲಿಕ್ವಿಡ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆಲ್ 3 types of motions are observed but less compared to that of gases because it going to have some sort of intermolecular force of attraction ಇರುತ್ತೆ. ರೊಟೇಷನಲ್ಲು, ವೈಬ್ರೇಷನಲ್ಲು, ಲೊಕೇಶನಲ್. ಸೊ ಟ್ರಾನ್ಸ್ಲೊಕೇಶನಲ್ ಮೂರೂ ಎಕ್ಸಿಬಿಟ್ ಆಗುತ್ತೆ ಸಾಲಿಡ್ಸಲ್ಲಿ ಮತ್ತು ಗ್ಯಾಸಸ್ಸಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಮೂಮೆಂಟು, ಲಿಕ್ವಿಡ್ಸಲ್ಲಿ ಇನ್ ಬಿಟ್ವೀನ್ ಇರುತ್ತೆ, ಸಾಲಿಡ್ಸಲ್ಲಿ ಓನ್ಲಿ ವೈಬ್ರೇಷನ್ ಇರುತ್ತೆ, ಮೂಮೆಂಟ್ ಇಲ್ಲವೇ ಇಲ್ಲ ಅಂತಲೇ ನಾವು ಹೇಳ್ಬೋದು. ಇದ್ರೂ ಅದು ಓನ್ಲಿ ವೈಬ್ರೇಷನಲ್ ಮೋಷನ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಜಾಮೆಟ್ರಿ ಕನ್ಸಿಡರ್ ಮಾಡ್ಕೊಳ್ಳೋಣ ಇನ್ ಟರ್ಮ್ಸ್ ಆಫ್ ಕ್ರಿಸ್ಟಲ್ ಲ್ಯಾಟಿಸ್. ಇಲ್ಲಿ ರೆಗ್ಯುಲರ್ ಜಾಮೆಟ್ರಿ ಆಫ್ ಅರೇಂಜ್ಮೆಂಟ್ ಆಫ್ ಕ್ರಿಸ್ಟಲ್ಸ್ ಇರುತ್ತೆ ಸಾಲಿಡ್ಸಲ್ಲಿ, ಬಿಕಾಸ್ ಇಂಟ್ರಾಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಮಾಲಿಕ್ಯೂಲ್ ಜಾಸ್ತಿ ಇರೋದಕ್ಕೋಸ್ಕರ. ಲಿಕ್ವಿಡ್ಸಲ್ಲಿ ಸೆಮಿ ಕ್ರಿಸ್ಟಲೈನ್ ಇರುತ್ತೆ, ಅದು ಗೇಷಿಯಸ್ ಫಾರ್ಮಲ್ಲೂ ಇರಲ್ಲ, ಸಾಲಿಡ್ ಫಾರ್ಮಲ್ಲೂ ಇರಲ್ಲ, ಇನ್ ಬಿಟ್ವೀನ್ ಇರುತ್ತೆ, ಸೆಮಿ ಕ್ರಿಸ್ಟಲೈನ್ ಇರುತ್ತೆ. ಗೇಸಸಲ್ಲಿ ದೆರ್ ಇಸ್ ನೋ ಜಾಮೆಟ್ರಿ ಕ್ರಿಸ್ಟಲ್ ಲ್ಯಾಟಿಸ್ ಇರೋದಿಲ್ಲ. ಶೇಪು ವಾಲ್ಯೂಮ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸಾಲಿಡ್ಸ್ಗೆ ತೊಗೊಂಡ್ರೆ ಸಾಲಿಡ್ಸ್ ಹ್ಯಾವ್ ಎ ಡೆಫಿನೆಟ್ ಶೇಪ್ ಆ್ಯಂಡ್ ವಾಲ್ಯೂಮ್ ಬಿಕಾಸ್ ಆಫ್ ದಿ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಇರುತ್ತೆ. ಲಿಕ್ವಿಡ್ಸಲ್ಲಿ ಏನಾಗುತ್ತೆ ಅಂದರೆ ದೇ ಗೋಯಿಂಗ್ ಟು ಹ್ಯಾವ್ ಎ ಡೆಫಿನೆಟ್ ವಾಲ್ಯೂಮ್ ಬಟ್ ದೇ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್ ಡ್ಯೂ ಟು ಲೋ ಇಂಟರ್ ಮಾಲಿಕ್ಯುಲರ್ ಅಟ್ರಾಕ್ಷನ್. ಅದು ಯಾವ ಪಾತ್ರೆಗೆ ಹಾಕ್ತೀವಿ, ಯಾವ ವೆಸಲ್ಗೆ ಹಾಕ್ತೀವಿ, ಯಾವ ಕಂಟೈನರ್ಗೆ ಹಾಕ್ತೀವಿ, ದಟ್ ಶೇಪ್ ಇಟ್ ಗೋಯಿಂಗ್ ಟು ಟೇಕ್. ಗ್ಯಾಸಸ್ ತೊಗೊಂಡ್ರೆ ದೇ ಡು ನಾಟ್ ಹ್ಯಾವ್ ಎ ಡೆಫಿನೆಟ್ ಶೇಪ್, ಡೆಫಿನೆಟ್ ವಾಲ್ಯೂಮ್ ಬಿಕಾಸ್ ದೇ ಗೋಯಿಂಗ್ ಟು ಹ್ಯಾವ್ ಹೈ ಥರ್ಮಲ್ ಎನರ್ಜಿ ಇದೆ, ಲೀಸ್ಟ್ ಇಂಟ್ರಾಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ, ಅದಕ್ಕೋಸ್ಕರ ಇರುತ್ತೆ. ಸೊ ನೀವು ಯಾವುದೇ ಒಂದು ಮ್ಯಾಟರ್ನ ತೊಗೊಂಡ್ರೆ ಆ ಮ್ಯಾಟರು ಈ 3 ಫಿಸಿಕಲ್ ಸ್ಟೇಟಲ್ಲಿ ಯಾವ್ದಾದ್ರು ಒಂದು ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ವಾಟರ್ನ ತೊಗೊಳ್ತೀನಿ ಅಂತ ಇಟ್ಕೊಂಡು, ವಾಟರ್ ವೇಪರ್ ಆಗಿರ್ಬೋದು, ಅಥವಾ ಐಸ್ ಆಗಿರ್ಬೋದು, ಅಥವಾ ವಾಟರ್ ಆಗಿರ್ಬೋದು. ಒಂದು ಸಾಲಿಡು, ಒಂದು ಲಿಕ್ವಿಡು, ಒಂದು ವೇಪರ್ ಸ್ಟೇಟ್ ಅಂತ ಹೇಳ್ತೀವಿ. ಸೊ ದಟ್ ಡಿಪೆಂಡ್ಸ್ ಅಪಾನ್ ದಿ ಟೆಂಪ್ರೇಚರ್, ವಾಟ್ ಪ್ರೆಷರ್ that matter going to have any one of these physical states ಅನ್ನೋದು ಡಿಪೆಂಡ್ ಆಗುತ್ತೆ. ಅದೇ ಥರ ಸಾಲಿಡ್ಸ್ನ ತೊಗೊಂಡ್ರೆ 2 ಥರ ಸಾಲಿಡ್ ನಾವು, ಒಂದಕ್ಕೆ ಕ್ರಿಸ್ಟಲೈನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಅಮಾರ್ಫಸ್ ಅಂತ ಹೇಳ್ತೀವಿ. ಕ್ರಿಸ್ಟಲೈನ್ ಅಂದರೆ ಏನಾಗಿರುತ್ತೆ ಅಂದರೆ ರಿಜಿಡ್ ಆಗಿರುತ್ತೆ, ಅವು ರೆಗ್ಯುಲರ್ ಆ್ಯಂಡ್ ಡೆಫಿನೆಟ್ ಜಾಮೆಟ್ರಿಕಲ್ ಅರೇಂಜ್ಮೆಂಟ್ ಆಫ್ ಕ್ರಿಸ್ಟಲ್ಸ್ ಇರುತ್ತೆ. ಅಮಾರ್ಫಸ್ ತೊಗೊಂಡ್ರೆ ಇರೆಗ್ಯುಲರ್ ಜಾಮೆಟ್ರಿ ಆಫ್ ಅರೇಂಜ್ಮೆಂಟ್ ಆಫ್ ಕ್ರಿಸ್ಟಲ್ಸ್ ಆಗ್ತಾ ಹೋಗುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ತೊಗೊಂಡ್ರೆ ಕ್ರಿಸ್ಟಲೈನ್ ಏನಾದರೂ ಇತ್ತು ಅಂದರೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಅಮಾರ್ಫಸ್ ಇರೋದಕ್ಕೋಸ್ಕರ ಇರೆಗ್ಯುಲರ್ ಜಾಮೆಟ್ರಿ ಇರೋದಕ್ಕೋಸ್ಕರ ಅದು ಕೊಲಾಪ್ಸ್ ಆಗುವಂಥದ್ದು, ಬಾಂಡ್ ಕ್ಲೀವ್ ಆಗುವಂಥದ್ದು ಕಷ್ಟ ಆಗೋದಕ್ಕೋಸ್ಕರ ನೋ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರೋದಿಲ್ಲ. ಅದೇ ಥರ ಕ್ರಿಸ್ಟಲ್ ಓರಿಯೆಂಟೇಷನ್ ತೊಗೊಂಡ್ರೆ ಒಂದು ಕ್ರಿಸ್ಟಲೈನ್ ಇದ್ದರೆ ಅನೈಸೋಟ್ರೋಪಿಕ್ ಇರುತ್ತೆ, ಅಮಾರ್ಫಸ್ ಇದ್ದರೆ ಐಸೋಟ್ರೋಪಿಕ್ ಇರುತ್ತೆ. ಐಸೋಟ್ರೋಪಿಕ್ ಅಂದರೆ ಇಂಡಿಪೆಂಡೆಂಟ್ ಆಫ್ ದಿ ಡೈರೆಕ್ಷನ್, ಅದು ಯಾವ ಡೈರೆಕ್ಷನಲ್ಲಿ ಬೇಕಾದ್ರೂ ಓರಿಯೆಂಟೇ ಆಗಿರುತ್ತೆ. ಆದರೆ ಅನೈಸೋಟ್ರೋಪಿಕ್ ಅಂದರೆ ಇಟ್ಸ್ ಎ ಡೈರೆಕ್ಷನ್ ಡಿಪೆಂಡೆಂಟ್. ಸೊ ಯಾವ ಡೈರೆಕ್ಷನ್ಗೆ ಅದು ಓರಿಯೆಂಟ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಕ್ರಿಸ್ಟಲ್ ಆ್ಯಂಡ್ ಅಮಾರ್ಫಸ್ ಸಾಲಿಡ್ಸ್. ಸೊ ಅದೇ ಥರ ನಮಗೀಗ ಯೂನಿಟ್ಸಲ್ಲೂ ಮತ್ತು ಸ್ಪೇಸ್ ಲ್ಯಾಟಿಸ್ ಅಂತ ವರ್ಡ್ನ ಯೂಸ್ ಮಾಡ್ತೇವೆ ಸಾಲಿಡ್ಸ್ ಓದಬೇಕಾದ್ರೆ.
ಇದು ಇಂಪಾರ್ಟೆಂಟು ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಿಮಗೆ 2 ಮಾರ್ಕ್ ಕ್ವಶನ್ ಕೇಳ್ತಾರೆ. ಡಿಫೈನ್ ಯೂನಿಟ್ ಸೆಲ್ ಅಂತ ಕೇಳ್ತಾರೆ, ಅಥವಾ ಡಿಫೈನ್ ಸ್ಪೇಸ್ ಲ್ಯಾಟಿಸ್ ಅಂತ ಹೇಳ್ತಾರೆ. ದ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಇಟ್ ಮೇ ಬಿ ಆಟಮ್ಸ್, ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್ ಆಫ್ ಎ ಕ್ರಿಸ್ಟಲೈನ್ ಸಾಲಿಡ್ ಇನ್ 3 ಡೈಮೆನ್ಷನಲ್ ಸ್ಪೇಸ್ ಈಸ್ ಕಾಲ್ಡ್ ಎಸ್ ಅ ಸ್ಪೇಸ್ ಲ್ಯಾಟಿಸ್ ಆರ್ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ದ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಪಾರ್ಟಿಕಲ್ಸ್, ಕೊಟ್ಟಿರುವಂಥ ಕ್ರಿಸ್ಟಲಲ್ಲಿ ಸಾಲಿಡಲ್ಲಿ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, of a crystalline solid in 3-dimensional space is called as a space lattice or crystal lattice ಅಂತ ಕರೀತಾರೆ. The smallest portion of the space lattice, which when repeated over and again in different direction produces the complete space lattice, is called as an unit cell. ಸ್ಮಾಲೆಸ್ಟ್ ಪಾರ್ಟ್ ಆಫ್ ದಿ ಸ್ಪೇಸ್ ಲ್ಯಾಟಿಸ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಇದನ್ನು ನೀವು ಹೆಂಗೆ ಈಸಿಯಾಗಿ ವಿಜುವಲೈಸ್ ಮಾಡ್ಬೋದು ಅಂತಂದರೆ, ತರಕಾರಿ ಅಥವಾ ಹಣ್ಣುಗಳಿಗೆ ಜೋಡಿಸಿಟ್ಟಿರ್ತಾರೆ ಅಂತ ಇಟ್ಕೊಂಡು. ಸೊ ಎಷ್ಟೊಂದು ಆ್ಯಪಲ್ಗಳನ್ನ ಒಂದು ಆರ್ಡ್ರಲ್ಲಿ ಅವನು ಜೋಡಿಸಿಟ್ಟಿರ್ತಾನೆ. ಅದೇ ಥರ ಕಿತ್ತಳೆ ಹಣ್ಣುಗಳನ್ನ ಅದ್ರ ಪಕ್ಕದಲ್ಲೇ ಜೋಡಿಸಿಟ್ಟಿರ್ತಾನೆ. ಅಥವಾ ತರಕಾರಿ ಇರ್ಬೋದು, ಒಂದು ತರಕಾರಿ ಪಕ್ಕದಲ್ಲಿ ಇನ್ನೊಂದು. ಸೊ ಎಲ್ಲನೂ ಏನು ಮಾಡಿರ್ತಾನೆ, ನಾನು ಒಂದೇ ಡೈರೆಕ್ಷನ್ಗೆ ಸ್ಪೇಸ್ ಮಾಡಿ ಇಟ್ಟಿರ್ತಾನೆ. ಸೊ ಅದರಲ್ಲಿ ಇರೋವಂಥದ್ದು ಎಲ್ಲ ಒಂದು ಸ್ಕ್ವೈರ್ ಇರ್ಬೋದು, ಒಂದು ರೆಕ್ಟಾಂಗಲ್ ಫಾರ್ಮಲ್ಲಿ ನಿಮಗೆ ತರಕಾರಿಗಳನ್ನ ಅವನು ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಆ ಒಂದೊಂದು ವೆಜಿಟೇಬಲ್ ಏನಾಗುತ್ತಲ್ಲ, ಒಂದೊಂದು ವೆಜಿಟೇಬಲ್ಗೆ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಕರಿತೀವಿ. ಆ ಎಂಟೈರ್ ಬಂಚ್ಗೆ ಏನಂತ ಕರಿತೀವಿ ನಾವು, ವೆಜಿಟೇಬಲ್ ಬಂಚ್ಗೆ. ಆ್ಯಪಲ್ ಇದೆ, ಆ್ಯಪಲ್ನ ಅವನು ಏನು ಮಾಡಿದಾನೆ, ಒಂದು ಸ್ಕ್ವೈರಲ್ಲೋ ಒಂದು ರೆಕ್ಟಾಂಗಲ್ ಫಾರ್ಮಲ್ಲೇ ಅರೇಂಜ್ ಮಾಡಿ ಇಟ್ಟಿದ್ದಾನೆ. ವೆಜಿಟೇಬಲ್ ವೆಂಡರು ಅದನ್ನು ಅರೇಂಜ್ ಮಾಡಿ ಇಟ್ಟಿದ್ದಾನೆ. ಅದನ್ನೆಲ್ಲ ಫುಲ್ ಬಲ್ಕ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೇಸ್ ಲ್ಯಾಟಿಸ್ ಅಂತ ಹೇಳ್ತೀವಿ. ಅದು ಯಾವುದೋ ಒಂದು ಪ್ಯಾಟ್ರನಲ್ಲಿ, ಒಂದು ರೆಗ್ಯುಲರ್ ಅರೇಂಜ್ಮೆಂಟಲ್ಲಿ ಅವನು ಅದನ್ನು ಅರೇಂಜ್ ಮಾಡಿದ್ದಾನೆ. ಸೊ ಎಲ್ಲನೂ ಮೂತಿ ಎಲ್ಲ ಒಂದೇ ಕಡೆ ಬರೋಂಗೆ, ಅಥವಾ ಹಿಂದೆ ಕಡೆ ತುದಿ ಒಂದೇ ಕಡೆ ಬರೋಂಗೆ ಹೆಂಗೋ ಅವನು ಒಂದು ರೀತಿ ಅರೇಂಜ್ ಮಾಡಿದ್ದಾನೆ. ಅದೇ ಥರ ತರಕಾರಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಬದನೆಕಾಯಿ ಮೂತಿ ಎಲ್ಲ ಏನಿದೆಯಲ್ಲ, ತೊಟ್ಟೆ ಇದೆಯಲ್ಲ, ಅದನ್ನೆಲ್ಲ ಒಂದು ಕಡೆ ಬರೋಂಗೆ, ಇನ್ನು ಬ್ಯಾಕ್ ಸೈಡ್ ಇರೋಂಗೆ ಅವನು ಒಂದು ಯೂನಿಟ್ನ ಒಂದೇ ರೀತಿಯಲ್ಲೇ ಅದನ್ನು ಅರೇಂಜ್ ಮಾಡಿರ್ತೀನಿ. ಅದಕ್ಕೆ ನಾವೇನಂತ ಕರಿಬೋದು, ಸ್ಪೇಸ್ ಲ್ಯಾಟಿಸ್ ಅಂತ ಕರಿಬೋದು. ಅದರಲ್ಲಿ ಒಂದು ಆ್ಯಪಲ್ಲು ಅಥವಾ ಒಂದು ಬದನೆಕಾಯಿನ ತೊಗೊಂಡ್ರೆ ಅದನ್ನು ನಾವೇನಂತ ಕರಿಬೋದು, ಯೂನಿಟ್ ಸೆಲ್ ಅಂತ ಕರಿಬೋದು. ಸೊ ಎಷ್ಟೊಂದು ಯೂನಿಟ್ ಸೆಲ್ಗಳನ್ನ ಸೇರಿಕೊಂಡಾಗ ನಿಮಗೆ ಸ್ಪೇಸ್ ಲ್ಯಾಟಿಸು ಆಗುತ್ತೆ. ಸೊ ಇವೆರಡನ್ನ ಕೇಳ್ತಾರೆ 2 ಮಾರ್ಕ್ಸ್ಗೆ. ದ ರೆಗ್ಯುಲರ್ ಅರೇಂಜ್ಮೆಂಟ್ ಆಫ್ the constituent particles, may be atoms, ions or molecules of a crystalline solid in 3-dimensional space is called as a space lattice or crystal lattice. The smallest portion of that space lattice or a crystal lattice, which when repeated over and again in different direction produces the complete space lattice, is called as unit cell. Unit cell is the smallest group of atoms which can generate the entire crystal by translation. The length of each unit cell axis is called as a lattice parameter. The lattice parameters are typically in the order of few angstrom units or in terms of nanometers. ಸೊ ಈಗ ಏನು ಮಾಡಿದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ, ಎಷ್ಟೊಂದು ಹಣ್ಣುಗಳನ್ನ ಜೋಡಿಸಿಟ್ಟಿದ್ದಾನೆ. ಆ ಹಣ್ಣುಗಳು ಎಷ್ಟೊಂದು ಹಣ್ಣುಗಳನ್ನ ಒಂದು ಪ್ಯಾಟರ್ನಲ್ಲಿ ಜೋಡಿಸಿಟ್ಟಿಲ್ಲ, ಅದನ್ನು ಕ್ರಿಸ್ಟಲ್ ಲ್ಯಾಟಿಸ್ ಅಂತೀವಿ. ಅದರ ಒಂದು ಹಣ್ಣಿಗೆ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಕರಿತೀವಿ. ಆ ಸ್ಮಾಲೆಸ್ಟ್ ಯೂನಿಟ್ ಏನಾಗಿರುತ್ತೆ, ಎಲ್ಲ ಎಂಟೈರ್ ಡೈರೆಕ್ಷನ್ಸಲ್ಲಿ, ಎಂಟೈರ್ ಕ್ರಿಸ್ಟಲ್ಸಲ್ಲಿ ಅದು ಡೈರೆಕ್ಟ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಕರಿತೀವಿ. ನಾವು ಇಲ್ಲಿ 3 ಯೂನಿಟ್ ಸೆಲ್ನ ಕಂಬೈನ್ ಮಾಡಿ ತೋರಿಸಿದ್ದೀನಿ. ಸೊ ಅದಕ್ಕೆ ಕ್ರಿಸ್ಟಲ್ ಲ್ಯಾಟಿಸ್ ಅಂತ ಹೇಳ್ತೀವಿ. ಒಂದೊಂದಕ್ಕೆ ನಾವೇನಂತ ಕರಿತೀವಿ, ಯೂನಿಟ್ ಸೆಲ್ ಅಂತ ಹೇಳ್ತೀವಿ. ಅದನ್ನು ಪ್ಯಾರಾಮೀಟರ್ಸ್ ಇದೆಯಲ್ಲ, ಅದು ಎಷ್ಟು ಲೆಂತ್ ಇದೆ, ಎಷ್ಟು ಆ್ಯಂಗಲ್ ಇದೆ, ಅದನ್ನೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ. ಅದನ್ನು ಯಾವ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಆಂಗ್ಸ್ಟ್ರಮ್ ಯೂನಿಟ್ಸು, ಇಲ್ಲಾಂದರೆ ಮೀಟ್ರಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಸೊ 3D ಸ್ಪೇಸ್ ಲ್ಯಾಟಿಸ್, ಯಾಕೆಂದರೆ ನಾವು ಇದು 3 ಡೈಮೆನ್ಷನಲ್ ತೊಗೋಬೇಕು. ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಆ್ಯಂಡ್ ಝೆಡ್ ಆ್ಯಕ್ಸಿಸಲ್ಲಿ ಏನಾಗುತ್ತೆ, ನಂದು ಸ್ಪೇಸ್ ಲ್ಯಾಟಿಸ್ ಹೇಗಿರುತ್ತೆ, ನನ್ನ ಕ್ರಿಸ್ಟಲ್ ಹೇಗೆ ಕಾಣಿಸುತ್ತೆ, ನನ್ನ ಸಾಲಿಡ್ ಹೇಗೆ ಕಾಣಿಸುತ್ತೆ ಅಂತ ನಾನು ನೋಡ್ಕೋಬೇಕು. ದ ಕ್ರಿಸ್ಟಲ್ ಕನ್ಸಿಸ್ಟ್ ಆಫ್ ಎ ಡೆಫಿನೆಟ್ ನಂಬರ್ ಆಫ್ ಯೂನಿಟ್ ಸೆಲ್ಸ್. ಸೊ ಅದಕ್ಕೆ ಒಂದು ಡೆಫಿನೆಟ್ ನಂಬರ್ ಆಫ್ ಯೂನಿಟ್ ಸೆಲ್ಸ್ ಇರುತ್ತೆ. ಈಚ್ ಯೂನಿಟ್ ಸೆಲ್ಸ್ ಇನ್ 3-dimensional ಸ್ಪೇಸ್ ಹ್ಯಾಸ್ 3 ವೆಕ್ಟರ್ಸ್ ABC. ಡಯಾಗ್ರಾಮಲ್ಲಿ ನೋಡಿ. ಸೊ ನಿಮ್ಗೆ ಏನಾಗ್ತಿದೆ, ಒಂದು ಎಕ್ಸ್ ಆ್ಯಕ್ಸಿಸಲ್ಲಿ ಓರಿಯೆಂಟ್ ಆಗಿದೆ, ಒಂದು ವೈ ಆ್ಯಕ್ಸಿಸ್ ಇದೆ, ಒಂದು ಝೆಡ್ ಆ್ಯಕ್ಸಿಸ್ ಇದೆ. ಬಿಕಾಸ್ ಇಟ್ಸ್ 3-dimensional ಪಿಕ್ಚರ್ ಇರೋದಕ್ಕೋಸ್ಕರ ನಾನು ಏನು ಮಾಡಬೇಕಾಗತ್ತೆ, 3 ಪ್ಯಾರಾಮೀಟರ್ನೂ ನಾನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ, 3 ತೊಗೋಬೇಕಾಗತ್ತೆ. ಅದರಲ್ಲಿ ನನಗೆ 3 ವೆಕ್ಟರ್ಸ್ ಇದೆ. ಒಂದು ಎ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಿ ಅಂತ ಕರೀತಾರೆ, ಇನ್ನೊಂದಕ್ಕೆ ಸಿ ಅಂತ ಕರೀತಾರೆ. ಆಲ್ ದಿ 3 ಆರ್ ಓರಿಯೆಂಟೆಡ್ ಇನ್ 3 ಡಿಫ್ರೆಂಟ್ ಡೈರೆಕ್ಷನ್ಸ್. ಅಗೇನ್ ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಆ್ಯಂಗಲ್. ಆ ಆ್ಯಂಗಲ್ಗೆ ನಾವೇನಂತ ಕರಿತೀವಿ, ಆ್ಯಂಗಲ್ ಅಂತ ಕರಿತೀವಿ. ಜಿ ಇರ್ಬೋದು, ಇನ್ನೊಂದು ಚಿತ್ರದಲ್ಲಿ ಇರ್ಬೋದು, ಎ ಇರ್ಬೋದು, ಬಿ ಇರ್ಬೋದು, ಜಿ ಇರ್ಬೋದು. ಆಲ್ ದೀಸ್ ಆರ್ ಆ್ಯಂಗಲ್. ದ ಡಿಸ್ಟೆನ್ಸ್ ABC gives the length of the edges of the unit cell. The distance ABC which gives the length of the edges of the unit cell. The angle alpha, beta, gamma which gives the angles between the 3 imaginary axes. So ನನಗೆ 2 ಪ್ಯಾರಾಮೀಟರ್ ಬೇಕು, ABC ಬೇಕು, ಲೆಂತ್ ಹೇಳುತ್ತೆ, ಆಲ್ಫಾ ಬೀಟಾ ಗ್ಯಾಮಾ ಹೇಳುತ್ತೆ, ಆ್ಯಂಗಲ್ ಹೇಳ್ತಾ ಹೋಗುತ್ತೆ.
ದೇರ್ ಆರ್ 3 ಟೈಪ್ಸ್ ಆಫ್ ಯೂನಿಟ್ ಸೆಲ್, ಆ್ಯಕ್ಚುಲಿ 4 ಅಂತ ಹೇಳ್ತಾರೆ, ನಾವು 3 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದಕ್ಕೆ ಸಿಂಪಲ್ ಯೂನಿಟ್ ಸೆಲ್ ಅಂತ ಹೇಳ್ತಾರೆ, ಇನ್ ವಿಚ್ ದ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದಿ ಕಾರ್ನರ್ಸ್. ಸೊ ಕಾರ್ನರ್ಸ್ ಇರುತ್ತಲ್ಲ, 8 ಕಾರ್ನರ್ಸ್ಗೆ ಇದು ಅಟ್ಯಾಚ್ ಆಗಿದೆ. ಸೊ ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಸೊ ಒಂದೊಂದು ಮಧ್ಯ 2 ಯೂನಿಟ್ ಸೆಲ್ ಮಧ್ಯೆ ಏನಾಗಿರುತ್ತೆ, ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ. ಇನ್ ಬಿಟ್ವೀನ್ 4 ಮಧ್ಯದಲ್ಲೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಸ್ಪೇಸ್ ಆಗ್ತಾ ಇರುತ್ತೆ. ಓನ್ಲಿ ಅಟ್ ದಿ ಎಡ್ಜ್ ದೇ ಗೋಯಿಂಗ್ ಟು ಹ್ಯಾವ್ ದಿ ಲಿಂಕೇಜ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಯೂನಿಟ್ ಸೆಲ್ ಕರಿತೀವಿ. ಅದೇ ಥರ ಎರಡನೇ ಟೈಪ್ ಇದೆ, ಅದಕ್ಕೆ ಏನಂತ ಕರೀತಾರೆ, ಬಾಡಿ ಸೆಂಟರ್ಡ್ ಅಂತ ಹೇಳ್ತಾರೆ. ಇನ್ ದಿಸ್ ಯೂನಿಟ್ ಸೆಲ್, ಇನ್ ಅಡಿಷನ್ ಟು ದಿ ಪಾರ್ಟಿಕಲ್ಸ್ ಅಟ್ ದಿ ಕಾರ್ನರ್ ಇರೋ ಜೊತೆಗೆ ಅಟ್ ದಿ ಸೆಂಟರ್ ಆಫ್ ದಿ ಬಾಡಿ ಆಫ್ ದಿ ಯೂನಿಟ್ ಸೆಲ್ ಇರುತ್ತೆ. ಅದಕ್ಕೆ ಬಾಡಿ ಸೆಂಟರ್ಡ್, ಆಸ್ ದ ನೇಮ್ ಇಂಡಿಕೇಟ್ ಬಾಡಿ ಸೆಂಟರ್ಡ್ ಅಂತಿದೆ. ಬಾಡಿ ಆಫ್ ದಿ ಕ್ರಿಸ್ಟಲ್, ಬಾಡಿ ಆಫ್ ದಿ ಯೂನಿಟ್ ಸೆಲ್ ಅಲ್ಲಿ ಮಧ್ಯದಲ್ಲಿ ಒಂದಿರುತ್ತೆ. ಈ ಎರಡನೇ ಚಿತ್ರದಲ್ಲಿ ನೋಡಿ 4 ಇದೆ. ಆ 4 ಏನಾಗಿದೆ, ಯಾವುದ್ರ ಮುಖಾಂತರ ಲಿಂಕ್ ಆಗ್ತಿದೆ ಅಂದರೆ ಥ್ರೂ ದಿ ಸೆಂಟ್ರಲ್ ಇರುವಂಥ ಬಾಡಿ ಸೆಂಟರ್, ಇದರಿಂದ ಮುಖಾಂತರ ಲಿಂಕ್ ಆಗ್ತಾ ಇದೆ. ಬಿಟ್ವೀನ್ 1 and 2 ಅಥವಾ ಇದ್ರಲ್ಲಿ ಲ್ಯಾಟಿಸಲ್ಲಿ ಇರುವಂಥದ್ದು ಜಾಯಿನ್ ಆಗಿಲ್ಲ, ಓನ್ಲಿ ಅಟ್ ದಿ ಸೆಂಟರ್ ಇರುವಂಥದ್ದು 4ಕ್ಕೂ ಜಾಯಿನ್ ಆಗಿದೆ. ಅದೇ ರೀತಿ ಮೂರನೇದಿದೆ, ದಟ್ ಈಸ್ ಕಾಲ್ಡ್ ಅ ಸ್ಪೇಸ್ ಸೆಂಟರ್ಡ್ ಅಂತ ಹೇಳ್ತೀವಿ. ಇನ್ ಅಡಿಷನ್ ಟು ದಿ ಪಾರ್ಟಿಕಲ್ಸ್ ಅಟ್ ದಿ ಕಾರ್ನರ್ ದೇರ್ ಇಸ್ ಅ 1 ಪಾರ್ಟಿಕಲ್ ಪ್ರೆಸೆಂಟ್ ಅಟ್ ಈಚ್ ಸೆಂಟರ್ ಆಫ್ ದಿ ಈಚ್ ಫೇಸ್. ಸೊ ನಿಮಗೆ ಎಷ್ಟು ಫೇಸ್ ಇದೆಯಲ್ಲ, ಈಚ್ ಫೇಸ್ಗೂ ಒಂದೊಂದು ಬ್ಲೂ ಕಲರ್ದು ಏನು ತೋರಿಸಿದ್ರಲ್ಲ, ಒಂದೊಂದು ಫೇಸ್ ಇದೆ. ಅದಕ್ಕೆ ಒಟ್ಟು ಎಷ್ಟು ಫೇಸ್ ಇದೆ, ಕ್ಯೂಬ್ಗೆ 6 ಫೇಸ್ ಇದೆ. 6 ಫೇಸ್ಗೂ ಸೆಂಟರಲ್ಲಿ ಒಂದೊಂದು ಯೂನಿಟ್, ಒಂದೊಂದು ಪಾರ್ಟಿಕಲ್ ಬರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಫೇಸ್ ಸೆಂಟರ್ಡ್ ಅಂತೀವಿ. ಸೊ ಈ ರೀತಿಯಾಗಿ ನಿಮಗೆ 3 ಯೂನಿಟ್ ಸೆಲ್ ಇದೆ. ಒಂದು ಸಿಂಪಲ್ ಇದೆ, ಓನ್ಲಿ ಅಟ್ ದಿ ಕಾರ್ನರ್ಸ್ ಇರುತ್ತೆ. ಎರಡನೇದು ಬಾಡಿ ಸೆಂಟರ್ ಇದೆ, ಅಲಾಂಗ್ ವಿತ್ ದ ಕಾರ್ನರ್ಸ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅಟ್ ದಿ ಸೆಂಟರ್ ಆಫ್ ದಿ ಎಂಟೈರ್ ಕ್ರಿಸ್ಟಲ್ ಲ್ಯಾಟಿಸ್ ಇರ್ಬೋದು, ಅಥವಾ ಎಂಟೈರ್ ಯೂನಿಟ್ ಸೆಲ್ಲಲ್ಲಿ ಇರುತ್ತೆ. ಮೂರನೇದು ಫೇಸ್ ಸೆಂಟರ್ಡ್ ಅಂತಾರೆ. 4 ಜೊತೆಗೆ ಕಾರ್ನರ್ ಜೊತೆಗೆ ಇರುವಂಥದ್ದು 8 ಜೊತೆಗೆ ಇನ್ನು 6 ಬರುತ್ತೆ. ಈಚ್ ಪಾರ್ಟಿಕಲ್, ಈಚ್ ಫೇಸ್ ಆಫ್ ದಿ ಕಾರ್ನರ್, ಈಚ್ ಪಾರ್ಟಿಕಲ್ ಪ್ರೆಸೆಂಟ್ ಇನ್ ದಿ ಸೆಂಟರ್ ಆಫ್ ದಿ ಈಚ್ ಫೇಸ್. ಅದಕ್ಕೆ ನಾವೇನಂತ ಕರಿತೀವಿ, ಫಿಟರ್ಡ್ ಅಂತ ಹೇಳ್ತೀವಿ. ಅದೇ ಥರ ಲಾಸ್ ಆಫ್ ಕ್ರಿಸ್ಟಲೋಗ್ರಫಿ ಇದೆ. Crystallography is a branch of science that deals with the study of the geometry, properties and structures of the crystal and crystalline substances is called as crystallography. It's a separate branch of chemistry or science we can take. Even physics ಅವರು ಓದ್ತಾರೆ ಅದನ್ನ, ಕೆಮಿಸ್ಟ್ರಿ ಅವರು ಓದ್ತಾರೆ. ಸೊ ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಜಾಮೆಟ್ರಿ ಆಫ್ ದಿ ಕ್ರಿಸ್ಟಲ್ಸ್ ಹೇಗಿದೆ, ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೇಗಿದೆ, ಅದರ ಸೈಜ್ ಏನಿದೆ, ಶೇಪ್ ಏನಿದೆ, ಅದು ಇಂಟರ್ಫೇಷನಲ್ ಆ್ಯಂಗಲ್ಸ್ ಏನಿದೆ, ಅದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡ್ತೀವಲ್ಲ, ಆ ಬ್ರಾಂಚ್ ಆಫ್ ದಿ ಸೈನ್ಸ್ಗೆ ನಾವೇನಂತ ಕರಿತೀವಿ, ಕ್ರಿಸ್ಟಲೋಗ್ರಫಿ ಅಂತ ಕರಿತೀವಿ. ಕ್ರಿಸ್ಟಲೋಗ್ರಫಿನಲ್ಲಿ ಮೇಯ್ನ್ ಆಗಿ 3 ಥಿಯರಿಗಳಿದೆ. ಒಂದಕ್ಕೆ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಷಿಯಲ್ ಆ್ಯಂಗಲ್ಸ್ ಅಂತ ಕರಿತೀವಿ, ಲಾ ಆಫ್ ಸಿಮಿಟ್ರಿ ಅಂತ ಕರಿತೀವಿ, ಲಾ ಆಫ್ ರಾಷನಾಲಿಟಿ ಆಫ್ ಇಂಡಿಸಿಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ನನಗೆ ಏನಕ್ಕೆ ಓದ್ಕೋಬೇಕು ಅಂದರೆ, ಆಲ್ ದೀಸ್ ಲಾ ವಿಲ್ ಗಿವ್ ಮಿ ದಿ ಇನ್ಫಾರ್ಮೇಷನ್ ಅಬೌಟ್ ದಿ ಜಾಮೆಟ್ರಿ ಆ್ಯಂಡ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ದಿ ಕ್ರಿಸ್ಟಲ್. ನನಗೆ ಸ್ಟ್ರಕ್ಚರು, ಎಕ್ಸ್ಟರ್ನಲ್ ಶೇಪ್ ಇರ್ಬೋದು, ಇಂಟರ್ನಲ್ ಸ್ಟ್ರಕ್ಚರ್ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ಹ್ಯಾವ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ದೀಸ್ 3 ರೂಲ್ಸ್. ದ ಕಾನ್ಸ್ಟೆನ್ಸಿ ಆಫ್ ದ ಇಂಟರ್ಫೇಷಿಯಲ್ ಆ್ಯಂಗಲ್ಸ್, ಲಾ ಆಫ್ ಸಿಮಿಟ್ರಿ, ದ ಲಾ ಆಫ್ ರಾಷನಾಲಿಟಿ ಆಫ್ ದಿ ಇಂಡಿಸಿಸ್. ಇದ್ರ ಬಗ್ಗೆ ಎಲ್ಲ ನಂಬ್ಕೊಳ್ತಾ ಹೋಗ್ಬೇಕು. ಸೊ ನಿಮಗೆ ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಕೇಳ್ಬಿಟ್ಟು ಸ್ಟೇಟ್ ದಿ ಲಾ ಅಂತ ಕೇಳ್ತಾರೆ. ಸೊ ಯಾವ್ದು ಬೇಕಾದ್ರೂ ಕೇಳ್ಬೋದು. 3 ಇಂಪಾರ್ಟೆಂಟೇ, ನೀವು ಯಾವ್ದಾದ್ರು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕಾಗತ್ತೆ. ಮೊದಲನೇದು ಸ್ಟೆನೋಸ್ ಲಾ ಆಫ್ ಕಾನ್ಸ್ಟೆನ್ಸಿ ಆಫ್ ಇಂಟರ್ಫೇಷಿಯಲ್ ಆ್ಯಂಗಲ್ಸ್ ಅಂತ ಹೇಳ್ತಾರೆ. ನಿಮಗೆ ಸ್ಟೇಟ್ಮೆಂಟ್ ಅಂತ ಕೇಳಿದಾಗ ಸ್ಟೇಟ್ಮೆಂಟ್ ಏನಿರುತ್ತೋ ಅದನ್ನೇ ಬರೀಬೇಕು. ಯು ಕ್ಯಾನಾಟ್ ರೈಟ್ ಇಟ್ ಇನ್ ಯುವರ್ ಓನ್ ವರ್ಡ್ಸ್. The interfacial angle between any 2 corresponding faces of the crystal remains constant irrespective of the different shape, size and mode of crystal growth. Interfacial angle between any 2 corresponding faces of the crystal remains constant irrespective of the shape, size and mode of crystal growth. The instrument goniometer is used to measure the interfacial angles. For example, ನಾನು ಏನು ಮಾಡ್ಕೊಂಡಿದ್ದೀನಿ, ಇಲ್ಲಿ ಹೆಕ್ಸಾಗೋನಲ್ ಸ್ಟ್ರಕ್ಚರ್ನ ತೊಗೊಂಡಿದ್ದೀನಿ. ಸೊ ಒಂದರಲ್ಲಿ ಪರ್ಫೆಕ್ಟ್ ಆಗಿರುವಂಥ ಹೆಕ್ಸಾಗೋನಲ್ ತೊಗೊಂಡಿದ್ವಿ, ಇನ್ನೊಂದರಲ್ಲಿ ಉದ್ದ ಮಾಡಿದ್ವಿ, ಇನ್ನೊಂದು ಇರಾಗ್ಯುಲರ್ ಶೇಪ್ ಇದೆ. ಸೊ ಯಾವುದಾದ್ರೂ ಶೇಪ್ ಆಗಿರ್ಬೋದು, ಬಟ್ ಅದರದ್ದು ಇಂಟರ್ಫೇಷಿಯಲ್ ಆ್ಯಂಗಲ್ಸ್ ಏನಿರುತ್ತಲ್ಲ, ದಟ್ ಆ್ಯಂಗಲ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಈ ಲಾಗ ನಾವೇನಂತ ಕರಿತೀವಿ, ಇಂಟರ್ಫೇಷಿಯಲ್ ಆ್ಯಂಗಲ್ ಲಾ ಅಂತ ಕರಿತೀವಿ. ಕಾನ್ಸ್ಟೆನ್ಸಿ ಆಫ್ ದಿ ಇಂಟರ್ಫೇಷಿಯಲ್ ಆ್ಯಂಗಲ್, ದ ಇಂಟರ್ಫೇಷಿಯಲ್ ಆ್ಯಂಗಲ್ ಆಫ್ ದ ಕ್ರಿಸ್ಟಲ್ ಇರೆಸ್ಪೆಕ್ಟಿವ್ ಆಫ್ ದಿ ಶೇಪ್, ಸೈಜ್ ಆ್ಯಂಡ್ ಮೋಡ್ ಆಫ್ ಕ್ರಿಸ್ಟಲ್ ದೇ ಗೋಯಿಂಗ್ ಟು ರಿಮೈನ್ ಕಾನ್ಸ್ಟೆಂಟ್. ಈ ಲಾಗ ನಾವೇಳ್ತೀವಿ ಇಂಟರ್ಫೇಷಿಯಲ್ ಆ್ಯಂಗಲ್ ಲಾ ಅಂತ ಕರಿತೀವಿ. ಎರಡನೇ ಲಾ ತಗೊಂಡ್ರೆ ದ ಲಾ ಆಫ್ ಸಿಮಿಟ್ರಿ. The law of symmetry, the internal structure of the crystal is due to the definite arrangement of its components, namely atoms, molecules or ions. ಎರಡನೇ ಲಾ ಇದೆ ದ ಲಾ ಆಫ್ ಸಿಮಿಟ್ರಿ ಅಂತ ಹೇಳ್ತಾ ಇದ್ದಾರೆ.
The internal structure of the crystal is due to a definite arrangement of its component, atoms, molecules or ions. All the crystals of the substance have same element of symmetry. Three types of symmetries are there: plane of symmetry, axis of symmetry, center of symmetry. The internal structure of the crystal is due to the definite arrangement of its components. ಅದು atoms ಆಗಿರ್ಬೋದು, molecules ಆಗಿರ್ಬೋದು, ions ಆಗಿರ್ಬೋದು. All the crystals of the substance they are going to have same element of symmetry. ಅದು plane of symmetry ಆಗಿರ್ಬೋದು, axis of symmetry ಆಗಿರ್ಬೋದು, ಅಂದರೆ center of symmetry ಆಗಿರ್ಬೋದು. ಮೊದಲನೇದು plane of symmetry. A crystal is said to have a plane of symmetry when an imaginary plane divides the crystal into two equal parts, in such a way that each part is the exact mirror image of the other. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಆ ಕ್ರಿಸ್ಟಲ್ಗೆ ಯಾವುದೋ ಒಂದು ಇಮ್ಯಾಜಿನರಿ ಪ್ಲೇನ ತಗೊಳ್ತೀವಿ, ಆ ಇಮ್ಯಾಜಿನರಿ ಲೈನ ತಗೊಳ್ತೀವಿ, ಡಿವೈಡರ್ನ ತಗೊಂಡು ಎಕ್ಸಾಕ್ಟ್ಲಿ ಅಟ್ ಸೆಂಟರ್ಗೆ ಡಿವೈಡ್ ಮಾಡಿದಾಗ ಎರಡು ಪಾರ್ಟಾಗಿ ಡಿವೈಡ್ ಆಗುತ್ತಾ, ಎರಡು ಪಾರ್ಟು ಮಿರರ್ ಇಮೇಜಸ್ ಆಫ್ ಈಚರ್ ಆಗ್ತಾ ಇದ್ರೆ ಅಂಥ ಪ್ಲೇನ್ಗೆ ನಾವೇನಂತ ಕರಿತೀವಿ, ಅಂಥ ಇಮ್ಯಾಜಿನರಿ ಲೈನ್ಗೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ದ ಕ್ರಿಸ್ಟಲ್ ಇಸ್ ಸೆಡ್ ಟು ಹ್ಯಾವ್ ಎ ಪ್ಲೇನ್ ಆಫ್ ಸಿಮಿಟ್ರಿ ವೆನ್ ಅನ್ ಇಮ್ಯಾಜಿನರಿ ಪ್ಲೇನ್ ಡಿವೈಡ್ಸ್ ದಿ ಕ್ರಿಸ್ಟಲ್ ಇಂಟು ಟೂ ಪಾರ್ಟ್ಸ್ such that each part is an exact mirror image of the other. Cubical crystal ತಗೊಂಡ್ರೆ it has two types of plane of symmetry, rectangular plane of symmetry ಅಂತ ಕರೀತಾರೆ, ಇನ್ನೊಂದಕ್ಕೆ diagonal plane of symmetry ಅಂತ ಕರೀತಾರೆ. A cube has 6 faces, 3 pairs of opposite faces, thus 3 rectangular planes of the symmetry. ಸೊ ನನಗೆ ಈಗ ಆ ಡಿವೈಡ್ ಮಾಡ್ಬೇಕಾದ್ರೆ ಆ ಪ್ಲೇನ ನಾನು ಡಿವೈಡ್ ಮಾಡ್ತೀನಲ್ಲ, ಆ ಇಮ್ಯಾಜಿನರಿ ಪ್ಲೇನ ತಗೊಳ್ತೀನಲ್ಲ, ಅದು ಇನ್ ದಿ ಫಾರ್ಮ್ ಇನ್ ರೆಕ್ಟ್ಯಾಂಗ್ಯುಲರ್ ಮ್ಯಾನರಲ್ಲಿ ನಾನು ಅದನ್ನು ಕಟ್ ಮಾಡ್ಬೋದು, ಇಲ್ಲ ಅಂದರೆ ಡಯಾಗ್ನಲ್ಲಿ ಕಟ್ ಮಾಡ್ಬೋದು. ಇನ್ ಕೇಸ್ ಆಫ್ ದಿ ಕ್ಯೂಬ್ ರೆಕ್ಟ್ಯಾಂಗ್ಯುಲರ್ ಥರ ನಾನು ಕಟ್ ಮಾಡ್ತೀನಿ ಅಂದರೆ ಐ ಹ್ಯಾವ್ ಹೌ ಮೆನಿ ಫೇಸಸ್, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 6 ಫೇಸಸ್, ಹಂಗಾಗಿ 3 ಪೇರ್ಸ್ ಬರುತ್ತೆ. ಸೊ ಹಾಗಾಗಿ ನನಗೆ ಏನಾಗುತ್ತೆ ಅಂದರೆ ಅಲ್ಲಿ 3 ರೆಕ್ಟ್ಯಾಂಗ್ಯುಲರ್ ಪ್ಲೇನ್ಸು ಬರ್ತಾ ಹೋಗುತ್ತೆ. ಅದೇ ಥರ ನಾನು ಡಯಾಗ್ನಲ್ ಪ್ಲೇನ್ಸ್ನ ತೊಗೊಂಡ್ರೆ ಕ್ಯೂಬಿಕ್ ಇದರಲ್ಲಿ 12 ಎಡ್ಜಸ್ ಇದೆ. ಸೊ ಎಡ್ಜಸ್ 12 ಇರೋದಕ್ಕೋಸ್ಕರ ಆಪೋಸಿಟ್ ಇದಾಗ್ತದಕ್ಕೋಸ್ಕರ 6 ಪೇರ್ಸ್ ಆಫ್ ಆಪೋಸಿಟ್ ಎಡ್ಜಸ್ ಇರೋದಕ್ಕೋಸ್ಕರ ಸೊ ಡಯಾಗ್ನಲಿ ಯು ಆರ್ ಗೋಯಿಂಗ್ ಟು ಟಚ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಹ್ಯಾವ್ ಅನದರ್ 6 ಪೇರ್ಸ್ ಆಫ್ ಡಯಾಗ್ನಲ್ ಪ್ಲೇನ್ಸ್ ಆಫ್ ಸಿಮಿಟ್ರಿ. ಟೋಟಲಿ ನಿಮಗೆ 9 ಪೇರ್ಸ್ ಆಫ್ ಪ್ಲೇನ್ ಆಫ್ ಸಿಮಿಟ್ರಿ ವಿಲ್ ಬಿ ದೇರ್ ಪ್ರೆಸೆಂಟ್ ಇನ್ ಬಿಗ್ ಸೆಲ್. ಸೊ ಈ ಚಿತ್ರದಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಹೇಗಿದೆ ಅಂತ. ಸೊ ಈಗ ಏನಾಗ್ತಾ ಇದೆ, 1 2 3 ಇದೆ. ಸೊ 1 2 3ನಲ್ಲಿ ಏನಾಗ್ತಾ ಇದೆ, ನಾನು ರೆಕ್ಟ್ಯಾಂಗ್ಯುಲರ್ ಪ್ಲೇನ್ ಆಫ್ ಸಿಮಿಟ್ರಿ, ಸೊ ಆಪೋಸಿಟ್ ಫೇಸ್ಗೆ ಏನಿದೆಯಲ್ಲ ಅದಕ್ಕೆ ನಾನು ಅದನ್ನ ಇಟ್ಕೊಂಡು ಆ ಥರ ಡಿವೈಡ್ ಮಾಡ್ತಾ ಇದ್ದೀನಿ. 1ಗಿರ್ಬೋದು, 2ಗಿರ್ಬೋದು, 3ಗಿರ್ಬೋದು. ಒಂದು ಎಕ್ಸ್ ಆಕ್ಸಸಲ್ಲಿ, ಇನ್ನೊಂದು ವೈ ಆಕ್ಸಸಲ್ಲಿ, ಇನ್ನೊಂದು ಝೆಡ್ ಆಕ್ಸಸಲ್ಲಿ ಅದನ್ನು ಮಾಡ್ತಾ ಇದ್ದೀನಿ. 1 2 3ಗೆ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೆಕ್ಟ್ಯಾಂಗಲ್ ಪ್ಲೇನ್ ಆಫ್ ಸಿಮಿಟ್ರಿ. ಇಟ್ಸ್ ಅನ್ ಇಮ್ಯಾಜಿನರಿ ಪ್ಲೇನ್ ದಟ್ ಗೋಯಿಂಗ್ ಟು ಡಿವೈಡ್ ಯುವರ್ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಹಾಫ್ಸ್ ವಿಚ್ ಆರ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀವಿ. ರೆಕ್ಟ್ಯಾಂಗ್ಯುಲರ್ ಫಾರ್ಮಲ್ಲಿ ಇದು ಆಗ್ತಾ ಇದೆ, ಹಂಗೋ ಅದಕ್ಕೋಸ್ಕರ ಇದನ್ನು ರೆಕ್ಟ್ಯಾಂಗ್ಯುಲರ್ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಅದೇ ರೀತಿ 4 5 6 7 8 9 ಏನಿದೆಯಲ್ಲ, ಇನ್ನು 6 ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಡಯಾಗ್ನಲ್ ಪ್ಲೇನ್ಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಈ ಸಿಮಿಟ್ರಿನ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಬಿಟ್ವೀನ್ ದಿ ಎಡ್ಜಸ್, ಆಪೋಸಿಟ್ ಎಡ್ಜಸ್ಗೆ ಒಂದು ಪ್ಲೇನ್ ಇರೋ ಥರ ಮಾಡ್ಕೊಳ್ತಾ ಹೋಗ್ತಾರೆ. 4ಅಲ್ಲಿ ಎಕ್ಸಾಕ್ಟ್ಲಿ 90 ಡಿಗ್ರೀಸ್ ಇರೋ ಹಂಗೆ, 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು, 8 ಇರ್ಬೋದು, 9 ಇರ್ಬೋದು. ಸೊ ಅದೇನಾಗ್ತದೆ, ಡಯಾಗನಲಿ ಎಡ್ಜಸ್ ಏನಿದೆಯಲ್ಲ ಅಲ್ಲಿ ಒಂದು ಇಮ್ಯಾಜಿನರಿ ಪ್ಲೇನ್ ಹಾಕ್ಕೊಂಡು ಆ ಮಾಲಿಕ್ಯೂಲ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಹಾಗಾಗಿ ಅಂಥ ಪ್ಲೇನ್ಸ್ಗೆ ನಾವೇನಂತ ಕರಿತೀವಿ, ಡಯಾಗ್ನಲ್ ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಕ್ಯೂಬ್ಗೆ ಟೋಟಲಿ ದೇರ್ ವಿಲ್ ಬಿ 9 ಪ್ಲೇನ್ ಆಫ್ ಸಿಮಿಟ್ರಿ. ಅದೇ ರೀತಿ ಎರಡನೇ ಸಿಮಿಟ್ರಿಗೆ ನಾವೇನಂತ ಕರಿತೀವಿ ಅಂದರೆ ಆಕ್ಸಿಸ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ, ಇಲ್ಲ ಅಂದರೆ ಲೈನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. The crystal is said to have the line of symmetry when an imaginary line passing through the center of the crystal, and then crystal is rotated to about this line through 360 degrees centigrade, 360 degree. Exactly similar appearance occurs more than once in one complete revolution. ಸೊ ಈಗ ಕ್ರಿಸ್ಟಲ್ನ ತೊಗೊಳ್ತೀವಿ, ಅಲ್ಲೊಂದು ಸೆಂಟರ್ನ ಇಮ್ಯಾಜಿನರಿ ಪಾಯಿಂಟ್, ಇಮ್ಯಾಜಿನರಿ ಲೈನ್ನ ಪಾಸ್ ಮಾಡಿಕೊಂಡು ಒಂದು ಸೆಂಟರ್ನ ನಾನು ಏನು ಮಾಡ್ತೀನಿ, ಚೂಸ್ ಮಾಡ್ತೀನಿ. ಆ ಸೆಂಟರ್ನ ಲೈನ್ ಇಟ್ಕೊಂಡು ಆ ಸೆಂಟರ್ ಪಾಸ್ ಆಗ್ತಾ ಇರೋಂಗೆ ಒಂದು ಲೈನ್ ಇಟ್ಕೊಂಡು ಆ ಮಾಲಿಕ್ಯೂಲ್ ಏನು ಮಾಡ್ತಾ ಹೋಗ್ತೀನಿ, ನಾನು ರೊಟೇಟ್ ಮಾಡ್ತಾ ಹೋಗ್ತೀನಿ. ರೊಟೇಟ್ ಮಾಡಿ ಎಲ್ಲಿ ತನಕ ರೊಟೇಟ್ ಮಾಡ್ತೀನಿ, 360 ಡಿಗ್ರಿಗೆ ರೊಟೇಟ್ ಮಾಡ್ತಾ ಹೋಗ್ತೀನಿ. ಆ ರೊಟೇಟ್ ಮಾಡ್ತಾ ಇದ್ದಾಗ ನನಗೆ ಸೇಮ್ ಸ್ಟ್ರಕ್ಚರು ಎಷ್ಟು ಸಲ ರಿಪೀಟ್ ಆಗುತ್ತೆ ಇನ್ ಒನ್ ಕಂಪ್ಲೀಟ್ ರೊಟೇಷನ್. ಅಂದ್ರೇನು, ನಾನು 60 ಡಿಗ್ರಿಗೆ ರೊಟೇಟ್ ಮಾಡ್ಬೋದು, 90 ಡಿಗ್ರಿಗೆ ರೊಟೇಟ್ ಮಾಡ್ಬೋದು, 120 ಡಿಗ್ರಿಗೆ ರೊಟೇಟ್ ಮಾಡ್ಬೋದು, 180 ಡಿಗ್ರಿಗೆ ರೊಟೇಟ್ ಮಾಡ್ಬೋದು. ಸೊ ರೊಟೇಟ್ ಮಾಡಿದಾಗ ನನಗೆ ಆ ಸೇಮ್ ಸ್ಟ್ರಕ್ಚರೇ ನನಗೆ
ಎಷ್ಟು ಯಾವಾಗ ರಿಪೀಟ್ ಆಗುತ್ತೆ ಅದ್ರ ಮೇಲೆ ನಾನು ಏನು ಹೇಳ್ತಾ ಹೋಗ್ತೀನಿ. ಆಕ್ಸಿಸ್ ಆಫ್ ಸಿಮಿಟ್ರಿ, ಇಟ್ ಹ್ಯಾಸ್ 2 fold ಆಕ್ಸಿಸ್ ಆಫ್ ಸಿಮಿಟ್ರಿ, 3 fold 4 fold 6 fold ಸಿಮಿಟ್ರಿ ಆಕ್ಸಿಸ್ ಆಫ್ ಸಿಮಿಟ್ರಿ ಇದೆ ಅದಕ್ಕೆ ಅಂತ ಹೇಳ್ತೀವಿ. ದ ಆಂಗಲ್ ಥ್ರೂ ವಿಚ್ ದ ಕ್ರಿಸ್ಟಲ್ ಇಸ್ ರೊಟೇಟೆಡ್ ಟು ಗೆಟ್ ದಿ ಸೇಮ್ ಅಪಿಯರೆನ್ಸ್ ಈಸ್ 360 ಡಿವೈಡೆಡ್ ಬೈ n, ವೇರ್ n ಇಸ್ ಈಕ್ವಲ್ ಟು 1 to 3 ಇದೆ. 1 ಇತ್ತು ಅಂತ ಇಟ್ಕೊಳ್ಳೋಣ, ಅವಾಗ ಏನಾಗುತ್ತೆ ಅದು 360ನೇ ಬರುತ್ತೆ. 2 ಇತ್ತು ಅಂತಂದರೆ 180 ಆಗುತ್ತೆ, 3 ಇತ್ತು ಅಂದರೆ 120 ಆಗುತ್ತೆ, 4 ಇತ್ತು ಅಂದರೆ 90 ಆಗುತ್ತೆ, 5 ಇತ್ತು ಅಂದರೆ 6 ಇತ್ತು ಅಂದರೆ 6 fold ಆಗುತ್ತೆ. ಸೊ ಹಂಗಾಗಿ 3 fold 4 fold 6 fold ಅಂತ ನಾವು ಹೇಳ್ತೀವಿ. ಸೊ ನಾನೀಗ ಕ್ಯೂಬ್ನ ತೊಗೊಂಡಿದ್ದೀವಿ, 4 foldನ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತಾ ಇದ್ದೀನಿ, ಒಂದು ಸೆಂಟರ್ ಇಮ್ಯಾಜಿನರಿ ಲೈನ್ನ ತೊಗೊಂಡಿದ್ದೀನಿ, ಅದು ಸೆಂಟರ್ ಆಫ್ ದಿ ಮಾಲಿಕ್ಯೂಲ್ ಇದೆ, ಅದು ಆ ಮಾಲಿಕ್ಯೂಲ್ನ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ, ನಾನು ರೊಟೇಟ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ತನಕ ಅಪ್ ಟು 360 ಡಿಗ್ರೀಸ್ ತನಕ ರೊಟೇಟ್ ಮಾಡಿದಾಗ ಸೇಮ್ ಸ್ಟ್ರಕ್ಚರ್ ಎಷ್ಟು ಸಲ ಅಪಿಯರ್ ಆಗುತ್ತೆ, 4 ಸಲ ಅಪಿಯರ್ ಆಗುತ್ತೆ. ದೇರ್ ಫೋರ್ ದಿಸ್ ಸಿಮಿಟ್ರಿ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ 4 fold ಸಿಮಿಟ್ರಿ. ಅದೇ ಥರ ಆಕ್ಸಿಸ್ ಆಫ್ 6 fold ಸಿಮಿಟ್ರಿ ಇದೆ, ಸೇಮ್ ಕ್ಯೂಬ್ನ ತೊಗೊಂಡಿದ್ದೀನಿ. ಅದನ್ನು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಪರ್ಟಿಕ್ಯುಲರ್ ಆಕ್ಸಿಸಲ್ಲಿ ಅದನ್ನು ಸೆಂಟ್ರನ್ನ ತೊಗೊಂಡು ಅದನ್ನು ರೊಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈ ಸ್ಟ್ರಕ್ಚರ್ನ ನೀವು ಕನ್ಸಿಡರ್ ಮಾಡಿಕೊಂಡ್ರೆ 360 ಡಿಗ್ರಿ ರೊಟೇಟ್ ಮಾಡಿದ್ರೆ ಸೇಮ್ ಸ್ಟ್ರಕ್ಚರ್ ವಿಲ್ ರಿಅಪಿಯರ್ 6 times. therefore this symmetry I am going to call it as a 6 fold symmetry ಅಂತ ಅದನ್ನು ನಾನು ಕರಿತಾ ಹೋಗ್ತೀನಿ. ಅದೇ ಥರ a cubic crystal has 3 axes of 4 fold symmetry, 4 axes of 3 fold symmetry, 6 axes of 2 fold symmetry. therefore altogether it going to have 13 axis of symmetry ಕ್ಯೂಬ್ ಇರುತ್ತೆ. ಸೊ ಪ್ಲೇನ್ ಆಫ್ ಸಿಮಿಟ್ರಿ 9 ಇರುತ್ತೆ, ಆಕ್ಸಿಸ್ ಆಫ್ ಸಿಮಿಟ್ರಿ 13 ಇರುತ್ತೆ. 4 fold ಎಷ್ಟು ಸಲ ಆಗುತ್ತೆ, ಬೇರೆ ನಾನು ಸೆಂಟರ್ನ ಲೈನ್ ಪ್ಲೇನ್ನ ತೊಗೊಂಡು ಸೆಂಟರ್ನ ತೊಗೊಳ್ತಾ ಹೋದರೆ ಏನಾಗ್ತಾ ಹೋಗುತ್ತೆ, 4 fold ಬರುತ್ತೆ. 4 fold ಎಷ್ಟಾಗುತ್ತೆ, 3 ಆಕ್ಸಿಸಲ್ಲಿ ಆಗುತ್ತೆ. ಅದೇ ಥರ 3 fold ಎಷ್ಟಾಗುತ್ತೆ, 4 ಆಕ್ಸಿಸಲ್ಲಿ ಆಗುತ್ತೆ. 6 fold ಏನಾಗುತ್ತೆ, 2 ಆಕ್ಸಿಸಲ್ಲಿ ಆಗುತ್ತೆ. ದೇರ್ ಫೋರ್ ಆಲ್ಟುಗೆದರ್ ಎಲ್ಲ ಆದರೆ 13 ಆಕ್ಸಿಸ್ ಸಿಮಿಟ್ರಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಸೆಂಟರ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ಅನ್ ಇಮ್ಯಾಜಿನರಿ ಪಾಯಿಂಟ್ ವಿತ್ ಇನ್ ದಿ ಕ್ರಿಸ್ಟಲ್ ಸಚ್ ದಟ್ any plane passing this point intersect the opposite faces of the crystal at an equal distances. So it is defined as an imaginary point within the crystal in such a way that the line passing that point intersect the opposite faces of the crystal at an equal distance. So center ಈಗ ಸರ್ಕಲ್ ಇದೆ ಅಂತ ಇಟ್ಕೊಳ್ಳೋಣ, ಸರ್ಕಲಲ್ಲಿ ನಾವು ಹೆಂಗೆ ಸೆಂಟರ್ನ ಮಾಡ್ಕೊಳ್ತೀವಲ್ಲ ಅದರಿಂದ ರೇಡಿಯಸ್ ಎಲ್ಲ ಈಕ್ವಲ್ ಅಂತ ಹೇಳ್ತೀವಿ. ಅದೇ ಥರ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಏನು ಮಾಡ್ತೀವಿ, ಒಂದು ಸೆಂಟರ್ನ ಐಡೆಂಟಿಫೈ ಮಾಡ್ತೀವಿ. ದ ಸೆಂಟರ್ ಇಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದಿ ಅಪೋಸಿಟ್ ಫೇಸಸ್ ಅಂತ ಸೆಂಟರ್ಗೆ ನಾವೇನಂತ ಕರಿತೀವಿ, ಸೆಂಟರ್ ಆಫ್ ಸಿಮಿಟ್ರಿ ಅಂತ ಹೇಳ್ತೀನಿ. ದ ಕ್ರಿಸ್ಟಲ್ ಹ್ಯಾಸ್ ಓನ್ಲಿ ಒನ್ ಸೆಂಟರ್ ಆಫ್ ಸಿಮಿಟ್ರಿ, ಈವನ್ ಇಟ್ ಹ್ಯಾಸ್ ಮೋರ್ ಪ್ಲೇನ್ಸ್ ಆರ್ ಆಕ್ಸಿಸ್ ಆಫ್ ಸಿಮಿಟ್ರಿ. ಆಕ್ಸಿಸ್ ಆಫ್ ಸಿಮಿಟ್ರಿ ಜಾಸ್ತಿ ಇರ್ಬೋದು, ಪ್ಲೇನ್ ಆಫ್ ಸಿಮಿಟ್ರಿ ಜಾಸ್ತಿ ಇರ್ಬೋದು, ಸೆಂಟರ್ ಆಫ್ ಸಿಮಿಟ್ರಿ ಏನಾಗುತ್ತೆ, ಒಂದೇ ಆಗುತ್ತೆ. Another term we are going to use in crystallography, that is called as element of symmetry. The crystal may have more than one type of symmetry. ಸಿಮಿಟ್ರಿ ಅಂದರೆ ಪ್ಲೇನ್ ಆಫ್ ಸಿಮಿಟ್ರಿ ಇರ್ಬೋದು, ಸೆಂಟರ್ ಆಫ್ ಸಿಮಿಟ್ರಿ ಇರ್ಬೋದು, ಆಕ್ಸಿಸ್ ಆಫ್ ಸಿಮಿಟ್ರಿ ಇರ್ಬೋದು. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಏನು ಬರ್ತಲ್ಲ ಅದಕ್ಕೆ ನಾವೇನು ಕರಿತೀವಿ, ಎಲಿಮೆಂಟ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿಮಿಟ್ರಿ ಕ್ಯೂಬಿಕ್ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ನ ತೊಗೊಂಡ್ರೆ ನಿಮಗೆ ಆಲ್ರೆಡಿ ನೋ ದಟ್ ಪ್ಲೇನ್ ಆಫ್ ಸಿಮಿಟ್ರಿ ಎಷ್ಟಿದೆ, ರೆಕ್ಟ್ಯಾಂಗ್ಯುಲರ್ದು 6 ಇದೆ. ಅದೇ ಥರ ರೆಕ್ಟ್ಯಾಂಗ್ಯುಲರ್ದು 3 ಇದೆ, ಡಯಾಗ್ನಲ್ದು 6 ಇದೆ, ಟೋಟಲ್ 9 ಆಯಿತು. ಆಕ್ಸಿಸ್ ಆಫ್ ತೊಗೊಂಡ್ರೆ 3 fold 4 fold 6 fold ಎಲ್ಲ ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 13 ಆಯಿತು. ಸೆಂಟರ್ ಆಫ್ ಸಿಮಿಟ್ರಿ ಎಷ್ಟಿದೆ, ಒಂದೇ ಒಂದಿದೆ. ಸೊ ದೇರ್ ಫೋರ್ ದಿಸ್ ಪರ್ಟಿಕ್ಯುಲರ್ ಕ್ಯೂಬಿಕ್ ಕ್ರಿಸ್ಟಲ್ ಗೋಯಿಂಗ್ ಟು ಹ್ಯಾವ್ ಟೋಟಲ್ ನಂಬರ್ ಆಫ್ ಸಿಮಿಟ್ರಿ ಎಷ್ಟಿದೆ ಅಂದರೆ 9 + 13 + 1 ಆ್ಯಡ್ ಮಾಡಿದ್ರೆ 23 ಬರುತ್ತೆ. ದೀಸ್ ಆರ್ ದಿ ಎಲಿಮೆಂಟ್ ಆಫ್ ಸಿಮಿಟ್ರಿ. ಅದೇ ಥರ ಲಾ ಆಫ್ ಥರ್ಡ್ ಲಾ ಇದೆ, ದ ಲಾ ಆಫ್ ರ್ಯಾಷನಾಲಿಟಿ ಆಫ್ ಇಂಡಿಸಿಸ್ ಅಂತ. ಸೊ ನಿಮಗೆ 3 ಲಾಸ್ ಇದೆ. ಮೊದಲನೇದು, ಎರಡನೇದು, ಮೂರನೇದು. ಇದು ಮೂರನೇದು, ದ ಲಾ ಆಫ್ ರ್ಯಾಷನಾಲಿಟಿ ಆಫ್ ಇಂಡಿಸಿಸ್. ಇಂಟರ್ಸೆಪ್ಟ್ಸ್ ಆಫ್ any phase of a crystal along the crystallographic axis are either equal to the unit intercepts ABC or their whole number multiples. ಈ ಲಾಗೆ ನಾವೇನಂತ ಕರಿತೀವಿ, ಲಾ ಆಫ್ ನ್ಯಾಷನಾಲಿಟಿ ಆಫ್ ಇಂಡಿಸಿಸ್ ಅಂತ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದನ್ನು ತಗೊಳ್ಳಿ, ಇದರಲ್ಲಿ ಏನಾಗ್ತಾ ಇದೆ, ನಾನು OXನ ತೊಗೊಂಡಿದ್ದೀನಿ, OY ತೊಗೊಂಡಿದ್ದೀನಿ, OZ ತೊಗೊಂಡಿದ್ದೀನಿ. ಅದನ್ನು ನಾನು ಕ್ರಿಸ್ಟಲೋಗ್ರಫಿಕ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಓನ ಸೆಂಟರ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ABC ಒಂದು ಯೂನಿಟ್ ಸೆಲ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ದ ಇಂಟರ್ಸೆಪ್ಟ್ ಏನಾಗ್ತಿದೆ, KLM ಇದೆಯಲ್ಲ, ಆನ್ ದಿ 3 axis, ಆ 3 axis X axis, Y axis, Z axis ಅಲ್ಲಿ ಅದು ಇಂಟರ್ಸೆಪ್ಟ್ ಆಗ್ತಾ ಇದೆ. ಆಕ್ಸಿಸ್ ವಿಲ್ ಬಿ ಸಿಂಪಲ್ ಹೋಲ್ ನಂಬರ್. ಅದೇನಾಗಿರುತ್ತೆ ಅಂದರೆ ಸಿಂಪಲ್ ಹೋಲ್ ನಂಬರ್ ಆಗಿರುತ್ತೆ ಆಸ್ ABC. ಇದಕ್ಕೆ ನಾವೇನಂತ ಕರಿತೀವಿ, ವಿಸ್ ಇಂಡಿಸಿಸ್ ಅಂತ ಕರಿತೀವಿ. ದ ಕೋಎಫಿಷಿಯಂಟ್ ಆಫ್ ಯೂನಿಟ್ ಇಂಟರ್ಸೆಪ್ಟ್ ABC, ಇಂಟರ್ಸೆಪ್ಟ್ಸ್ ಏನಿದೆಯಲ್ಲ ABC, ಅದಕ್ಕೆ ನಾವು ವಿಸ್ ಇಂಡಿಸಿಸ್ ಅಂತ ಹೇಳ್ತೀವಿ. ದಿಸ್ ಕ್ಯಾರೆಕ್ಟರೈಸಸ್ ದಿ ಸೆಟ್ ಆಫ್ ಪ್ಯಾರಲಲ್ ಆ್ಯಂಡ್ ಈಕ್ವಿ ಡಿಸ್ಟೆನ್ಸ್ ಪ್ಲೇನ್ ಏನಿದೆ ಅದನ್ನು ಇದು ವಿಸ್ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ.
ಅದೇ ಥರ ಮಿಲ್ಲರ್ ಇಂಡಿಸಸ್ ಅಂತ ಕೇಳ್ತಾರೆ. ಇದನ್ನು ನಿಮಗೆ ವಾಟ್ ಆರ್ ಮಿಲ್ಲರ್ ಇಂಡಿಸಸ್ ಅಂತ ಕೇಳ್ತಾರೆ. ಇದ್ರ ಮೇಲೆ ಪ್ರಾಬ್ಲಮ್ ಕೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಫ್ರಮ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ದ ಸಿಂಬಾಲಿಕ್ ವೆಕ್ಟರ್ ರೆಪ್ರೆಸೆಂಟೇಷನ್ ಆಫ್ ದಿ symbolic vector representation for the orientation of an atomic plane in a crystal lattice or set of parallel planes of an atom in a crystal. ಅದಕ್ಕೆ ಏನಂತ ಕರಿತೀವಿ ನಾವು ಮಿಲ್ಲರ್ ಇಂಡಿಸಸ್ ಅಂತ ಹೇಳ್ತೀವಿ. ಪ್ಯಾರಲಲ್ ಪ್ಲೇನ್ಸ್ ಎಷ್ಟಿದೆ ಇನ್ ಅನ್ ಆಟಮ್ ಆಫ್ ಅ ಕ್ರಿಸ್ಟಲ್ ಅದನ್ನು ಹೇಳ್ತಾ ಹೋಗುತ್ತಲ್ಲ. ಒಂದು ಯೂನಿಟ್ ಸೆಲ್ನ ತೊಗೊಂಡು ಅದರಲ್ಲಿ ಎಷ್ಟು ಪ್ಯಾರಲಲ್ ಪ್ಲೇನ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಮಿಲ್ಲರ್ ಇಂಡಿಸಸ್ ಅಂತ ಹೇಳ್ತೀವಿ. ಅದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ ದ ರೆಸಿಪ್ರೋಕಲ್ಸ್ ಆಫ್ ದಿ ಫ್ರಾಕ್ಷನಲ್ ಇಂಟರ್ಸೆಪ್ಟ್ಸ್ which the plane makes with the crystallographic axis. The reciprocal of the fractional intercepts. Fraction first intercept ತಗೋಬೇಕು, ಅದರದ್ದು ಫ್ರಾಕ್ಷನ್ ತಗೋಬೇಕು, ಅದರದ್ದು reciprocals of the fraction of the intercept of the plane which makes a crystallographic axis is called as Miller indices. ಅದನ್ನು ಹೇಗೆ ಕಂಡುಹಿಡಿಯೋದು ಮಿಲ್ಲರ್ ಇಂಡಿಸಸ್ಸು? ಡಿಟರ್ಮೈನ್ ದಿ ಇಂಟರ್ಸೆಪ್ಟ್ಸ್ ಆಫ್ ದಿ ಪ್ಲೇನ್ ಅಲಾಂಗ್ ಈಚ್ ಆಫ್ ದಿ 3 ಕ್ರಿಸ್ಟಲೋಗ್ರಫಿಕ್ ಡೈರೆಕ್ಷನ್. ಸೊ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್, ಝೆಡ್ ಡೈರೆಕ್ಷನಲ್ಲಿ ಇಂಟರ್ಸೆಪ್ಟ್ಸ್ ಎಷ್ಟಿದೆ ಅಲಾಂಗ್ ವಿತ್ ಅ ಪ್ಲೇನ್ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದನ್ನು ಡಿಟರ್ಮೈನ್ ಮಾಡಬೇಕಾಗುತ್ತೆ. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ರೆಸಿಪ್ರೋಕಲ್ ಆಫ್ ದಿ ಇಂಟರ್ಸೆಪ್ಟ್ನ ತೊಗೋಬೇಕಾಗತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಅದೇನಾದ್ರು ಫ್ರಾಕ್ಷನ್ ಏನಾದರೂ ಬಂತು ಅಂದರೆ ಅದನ್ನು ಮಲ್ಟಿಪ್ಲೈ ಮಾಡಿ ಸ್ಮಾಲೆಸ್ಟ್ ಫ್ರಾಕ್ಷನ್ ಹೋಲ್ ನಂಬರ್ ಇರೋ ಥರ ನೋಡ್ಕೋಬೇಕು. ಆಮೇಲೆ ಆ ಹೋಲ್ ನಂಬರ್ ಏನು ಬರುತ್ತಲ್ಲ ವಿತೌಟ್ ಪುಟ್ಟಿಂಗ್ ಎನಿ ಕಾಮ ವಿತಿನ್ ದಿ ಬ್ರಾಕೆಟ್ನ ಬರಿತಾ ಹೋಗ್ತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಮಿಲ್ಲರ್ ಇಂಡಿಸಸ್ ಅಂತ ಹೇಳ್ತೀವಿ. ಸೊ ಈಗ ನಾನು ಇದರಲ್ಲಿ ಬೇರೆ ಬೇರೆ ತಗೊಳ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಕೋಆರ್ಡಿನೇಟ್ಸ್ನ ತಗೊಳ್ತಾ ಇದ್ದೀನಿ. ಪಾಯಿಂಟ್ ಕೋಆರ್ಡಿನೇಟ್ಸ್ ಅಂದರೆ ಕೋಆರ್ಡಿನೇಟ್ಸ್ ಆಫ್ ದಿ ಸೆಲೆಕ್ಟೆಡ್ ಪಾಯಿಂಟ್ ಇನ್ ಎನ್ ಯೂನಿಟ್ ಸೆಲ್. So unit cell is the simplest part of the crystal lattice ಇದೆ which going to represent the entire unit crystal lattice ನ ಅದು ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಪಾಯಿಂಟ್ಗಳನ್ನ ತೊಗೊಂಡು ಅಲ್ಲಿ ಮಿಲ್ಲರ್ ಇಂಡಿಸಸ್ ಏನಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಈ ಎಕ್ಸಸ್ ಪಕ್ಕದಲ್ಲಿರುವಂಥದ್ದು ಇದನ್ನು ತೊಗೊಂಡಿದ್ದೀನಿ ಅಂತ ಇಟ್ಕೊಂಡು ಇಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು 1 0 0 ಹೇಳ್ತಾ ಇದ್ದೀನಿ. ಅಂದ್ರೇನು? ದ ನಂಬರ್ ರೆಪ್ರೆಸೆಂಟ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ಆರಿಜಿನ್. ನನಗೆ ಆರಿಜಿನ್ ಯಾವುದಿದೆ, ಇದು ಆರಿಜಿನ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು, ಝೆಡ್ ಆಕ್ಸಿಸು ಮೂರು ಎಲ್ಲಿ ಮೀಟ್ ಆಗ್ತಿದೆಯಲ್ಲ ಆ ಪಾಯಿಂಟ್ಗೆ ನಾನು ಏನಂತ ಕರಿತಾ ಇದ್ದೀನಿ, ಆರಿಜಿನ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆರಿಜಿನ್ನಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದ್ರ ಮೇಲೆ ನಾನು ಏನು ಮಾಡ್ತಾ ಹೋಗ್ತೀನಿ, ಪಾಯಿಂಟ್ ಕೋಆರ್ಡಿನೇಟ್ಸ್ ಅಥವಾ ಮಿಲ್ಲರ್ ಇಂಡಿಸಸ್ನ ಬರೀತಾ ಹೋಗ್ತೀನಿ. ಸೊ ನಾನು ಈಗ ಆ ಪಾಯಿಂಟ್ನ ತೊಗೊಂಡ್ರೆ ಎಕ್ಸಾಕ್ಟ್ಲಿ ಅಟ್ ದಿ ಆರಿಜಿನ್ನ ತೊಗೊಂಡ್ರೆ exactly it is not traveled, the distance ಇಲ್ಲ ಎಕ್ಸ್ ಆಕ್ಸಿಸ್ಗೂ ವೈ ಆಕ್ಸಿಸ್ಗೂ ಝೆಡ್ ಆಕ್ಸಿಸ್ಗೂ. ಹಾಗಾಗಿ ಅದಕ್ಕೆ ನಾನು ಏನು ಬರಿತೀನಿ 0 0 0 ಅಂತ ಬರಿತೀನಿ. ಅದೇ ರೀತಿ ನಾನು ಈಗ ಎಕ್ಸಲ್ಲಿ ಎಕ್ಸ್ ಆಕ್ಸಿಸ್ಗೆ ತೋರಿಸಿರೋ ಕಡೆಗೆ ಆ ಕಾರ್ನರ್ಗೆ 1 ಬರ್ತಿದ್ದೀನಿ. ಅಲ್ಲಿ ಡಿಸ್ಟೆನ್ಸ್ ಏನಾಗಿದೆ, ಆರಿಜಿನಿಂದ ಎಕ್ಸ್ಗೆ ಡಿಸ್ಟೆನ್ಸ್ ಎಷ್ಟಾಗಿದೆ 1 ಇದೆ. ಅದೇ ಥರ ಎಕ್ಸ್ ಆಕ್ಸಿಸ್ಗೆ 0 ಇದೆ, ವೈ ಆಕ್ಸಿಸ್ಗೆ ಎಕ್ಸ್ ಆಕ್ಸಿಸ್ಗೆ 1 ಇದೆ, ವೈ ಆಕ್ಸಿಸ್ಗೆ 0 ಇದೆ, ಝೆಡ್ ಆಕ್ಸಿಸ್ಗೆ 0 ಇದೆ. ಹಂಗಾಗಿ ಅದನ್ನು ನಾನು ಏನು ಬರಿತೀನಿ ಅಂದರೆ 1 0 0 ಅಂತ ಬರಿತೀನಿ, ಟುವರ್ಡ್ಸ್ ಎಕ್ಸ್ ಇರೋ ಅಂಥದ್ದು. ಅದೇ ಥರ ಟುವರ್ಡ್ಸ್ ಝೆಡ್ ಒಂದಿದೆ ಮೇಲ್ಗಡೆ, ಆ ಕಾರ್ನರ್ ಇರೋದಕ್ಕೆ ಏನಾಗುತ್ತೆ, ಎಕ್ಸ್ ಆಕ್ಸಿಸ್ಗೆ ಏನಿದೆ 0 ಇದೆ, ವೈ ಆಕ್ಸಿಸ್ ಏನಿದೆ 0 ಇದೆ, ಎಕ್ಸ್ ಆಕ್ಸಿಸ್ಗೆ ಝೆಡ್ ಆಕ್ಸಿಸ್ಗೆ ಏನಾಗಿದೆ 0 ಇಂದ ಆರಿಜಿನಿಂದ ಝೆಡ್ ಆಕ್ಸಿಸ್ಗೆ ಎಷ್ಟಿದೆ 1 ನಂಬರ್ ಇದೆ, 1 ಯೂನಿಟ್ ಅಷ್ಟು ಮೂವ್ ಆಗಿದೆ. therefore this will become 0 0 1. ಅದೇ ಥರ ನಾನು ಇಲ್ಲಿ ಒಂದು ಪಾಯಿಂಟ್ನ ಇದೆಯಲ್ಲ ಮೇಲ್ಗಡೆ ಟಾಪ್, ಅದನ್ನು ತೊಗೊಂಡೆ ಅಂತ ಇಟ್ಕೊಂಡು ಎಕ್ಸ್ ಆಕ್ಸಿಸಿಂದ 1 ಯೂನಿಟು, ವೈ ಆಕ್ಸಿಸಿಂದ 1 ಯೂನಿಟ್ ಇದೆ, ಝೆಡ್ ಆಕ್ಸಿಸಿಂದ ಅದೇನಾಗ್ತಿದೆ 1 ಯೂನಿಟ್ ಇದೆ. therefore this point coordinate going to have the Miller indices as 1 1 1 ಇದೆ. ಅದೇ ಥರ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಈ ಕಾರ್ನರ್ ತೊಗೊಳ್ತಾ ಇದ್ದೀನಿ, ವೈ ಆಕ್ಸಿಸಲ್ಲಿಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಫೇಸಲ್ಲಿ ಇರುವಂಥ ಕಾರ್ನರ್ಗೆ ತೊಗೊಳ್ತಾ ಇದ್ದೀನಿ. ಎಕ್ಸ್ ಆಕ್ಸಿಸ್ಸು 1 ಇದೆ, ವೈ ಆಕ್ಸಿಸ್ಸು 1 ಇದೆ, ಝೆಡ್ ಆಕ್ಸಿಸ್ಸು 0 ಇದೆ. therefore this will become 1 1 0. ಅದೇ ರೀತಿ ಈಗ ಏನು ಮಾಡ್ತಾ ಇದ್ದೀನಿ, ಎಕ್ಸ್ ಮತ್ತು ವೈ ಆಕ್ಸಿಸ್ ಮಧ್ಯದಲ್ಲಿ ಒಂದು ಪ್ಯಾರಾಮೀಟರ್ನ ತೊಗೊಂಡು ಒಂದು ಪಾಯಿಂಟ್ನ ತೊಗೊಳ್ತಾ ಇದ್ದೀನಿ. ಸೊ ಅದರದ್ದು ಪಾಯಿಂಟ್ ಕೋಆರ್ಡಿನೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಹಾಫ್ ಆಫ್ ಎಕ್ಸ್ ಏನಿದೆಯಲ್ಲ ಈ ಎಕ್ಸ್ಗೆ ಅರ್ಧ ಬಂದಿದೆ, ಅದಕ್ಕೋಸ್ಕರ ಹಾಫ್ ತೊಗೊಂಡಿದ್ದೀನಿ. ವೈ ಪೂರ್ತಿ ಕಂಪ್ಲೀಟ್ಲಿ 1 ಇದೆ, ಝೆಡ್ಡು 0 ಇದೆ. therefore ಅದರದ್ದು ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂದರೆ ಮಿಲ್ಲರ್ ಇಂಡಿಸಸ್ ಏನಾಗುತ್ತೆ ಅಂದರೆ ಕೋಆರ್ಡಿನೇಟ್ಸ್ ಏನಾಗುತ್ತೆ ಅಂದರೆ ಹಾಫ್ 1 0 ಆಗುತ್ತೆ. ಆ್ಯಕ್ಚುಲಿ ಮಿಲ್ಲರ್ ಇಂಡಿಸಸ್ಸು ಯಾವಾಗಲೂ ಹೋಲ್ ನಂಬರೇ, ಅದನ್ನು ನಾನು ಮಲ್ಟಿಪ್ಲೈ ಮಾಡಿ ರೆಡ್ಯೂಸ್ ಮಾಡಿ ಅದನ್ನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ರಿಸ್ಟಲೋಗ್ರಫಿಕ್ ಪ್ಲೇನ್ಸ್ದು ಕನ್ಸಿಡರ್ ಮಾಡ್ಕೊಳ್ಳೋಣ. ಆವಾಗ ಏನಾಗುತ್ತೆ ಮಿಲ್ಲರ್ ಇಂಡಿಸಸ್ ಅಂತ ನಾನು ಹೇಳ್ದಂಗೆ ನಿಮಗೆ 4 ರೂಲ್ಗಳನ್ನ ನೀವು ನೆನ್ಪಿಟ್ಕೋಬೇಕು. ಫಸ್ಟು ಇಂಟರ್ಸೆಪ್ಟ್ ಇನ್ ಆಲ್ 3 ಕೋಆರ್ಡಿನೇಟ್ಸ್ನ ಕನ್ಸಿಡರ್ ಮಾಡ್ಕೋಬೇಕು, ರೆಸಿಪ್ರೋಕಲ್ ತೊಗೋಬೇಕು, ಅದನ್ನು ಸಿಂಪಲ್
ನಂಬರ್ ಆಗಿ ರಿಡಕ್ಷನ್ ಮಾಡಬೇಕು, ಆಮೇಲೆ ಮಿಲ್ಲರ್ ಇಂಡಿಸಸ್ ಪ್ರಕಾರ ಬರೀಬೇಕು. ಸೊ ಈಗ ಚಿತ್ರದಲ್ಲಿ ನೀವು ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ದೆರ್ ಆರ್ 3 ಪ್ಯಾರಾಮೀಟರ್ಸ್ A, B, C ಅಂತ ಇದೆ, ವಿಚ್ ಆರ್ ಓರಿಯೆಂಟೆಡ್ ಇನ್ X ಆಕ್ಸಿಸ್, Y ಆಕ್ಸಿಸ್ ಅಂಡ್ Z ಕೋಆರ್ಡಿನೇಟಲ್ಲಿದೆ. ಸೊ ಇಂಟರ್ಸೆಪ್ಟ್ನ ತೊಗೊಂಡ್ರೆ ಅಂತ ಇಟ್ಕೊಳ್ಳೋಣ ಫ್ರಮ್ ದಿ ಆರಿಜಿನ್. ನಾನು ಯಾವಾಗೂ ಇಂಟರ್ಸೆಪ್ಟ್ ಯಾವಾಗ ಫ್ರಮ್ ದಿ ಆರಿಜಿನ್ ತೊಗೋಬೇಕು. ಸೊ A ಮತ್ತು ಆರಿಜಿನ್ಗೆ ಡಿಸ್ಟೆನ್ಸ್ ಎಷ್ಟಿದೆ? 1 ಇದೆ. B ಮತ್ತು ಆರಿಜಿನ್ಗೆ ಎಷ್ಟಿದೆ? 1 ಇದೆ. ಆದರೆ C ಕನ್ಸಿಡರ್ ಮಾಡಿಕೊಂಡ್ರೆ ಅದು ಇನ್ಫಿನಿಟಿ ಇದೆ. ಸೊ ಅದು ಫಸ್ಟ್ ಇಂಟರ್ಸೆಪ್ಟ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ವಿತ್ ರೆಸ್ಪೆಕ್ಟ್ ಟು ಆರಿಜಿನ್, ವಿತ್ ರೆಸ್ಪೆಕ್ಟ್ ಟು ದಿ ಪ್ಲೇನ್ಸ್. ರೆಸಿಪ್ರೋಕಲ್ಸ್ ಆಫ್ ದಟ್ನ ಮಾಡಿದ್ರೆ 1 of 1, 1 of 1, 1 of infinity. ಸೊ ರಿಡಕ್ಷನ್ ಮಾಡಿದ್ರೆ ಏನಾಗುತ್ತೆ? 1/1 ಅಂದರೆ 1 ಆಯಿತು, 1/1 ಅಂದರೆ 1 ಆಯಿತು, 1/infinity ಅಂದರೆ 0 ಆಯಿತು. ದೇರ್ಫೋರ್ ಮಿಲ್ಲರ್ ಇಂಡಿಸಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಲೇನ್ ಏನಾಗುತ್ತೆ ಅಂದರೆ 1, 1, 0 ಆಗುತ್ತೆ. ಸೊ ಫಸ್ಟು ಇಂಟರ್ಸೆಪ್ಟ್ನ ಬರ್ಕೋಬೇಕು, ಅದಾದ ರೆಸಿಪ್ರೋಕಲ್ ತೊಗೋಬೇಕು, ಅದನ್ನು ಸಿಂಪಲ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅದನ್ನು ವಿತಿನ್ ದಿ ಸ್ಕ್ವೇರ್ ಬ್ರಾಕೆಟ್ ವಿತೌಟ್ ಪುಟಿಂಗ್ ಎನಿ ಕಾಮ ಯು ಆರ್ ಗೋಯಿಂಗ್ ಟು ರೈಟ್ ದಟ್ ವಿ ಆರ್ ಗೋಯಿಂಗ್ ಟು ಕರೆಕ್ಟ್ ಎಸ್ ಎ ಮಿಲ್ಲರ್ ಇಂಡಿಸಸ್. ಮಿಲ್ಲರ್ ಇಂಡಿಸಸ್ ಇಸ್ ಆಲ್ವೇಸ್ ಎ ಹೋಲ್ ನಂಬರ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲೇನಾಗ್ತಾ ಇದೆ ಅಂದರೆ, ನಾನು ಯಾವ ಪ್ಲೇನಲ್ಲಿ ಹಾಕಿದ್ದೀನಿ ಅಂದರೆ ಇನ್ ಬಿಟ್ವೀನ್ ತೊಗೊಂಡಿದ್ದೀನಿ. ಸೊ ಇಂಟರ್ಸೆಪ್ಟ್ನ ತೊಗೊಂಡ್ರೆ ಎಗೆ ತೊಗೊಂಡ್ರೆ ಫ್ರಮ್ ದಿ ಆರಿಜಿನ್ ಅರ್ಧ ಇದೆ, ಬಿಗೆ ತೊಗೊಂಡ್ರೆ ಇನ್ಫಿನಿಟಿ ಇದೆ, ಸಿಗೆ ತೊಗೊಂಡ್ರೂ ಇನ್ಫಿನಿಟಿ ಇದೆ. ರೆಸಿಪ್ರೋಕಲ್ನ ತೊಗೋಬೇಕು. 1 of half, 1 of infinity, 1 of infinity. Half of 1 of half ಅಂದರೆ 2 ಆಗುತ್ತೆ, 0, 0 ಆಯಿತು. Therefore ಮಿಲ್ಲರ್ ಇಂಡಿಸಸ್ ಆಫ್ ದಿಸ್ ಪ್ಲೇನ್ ಇಸ್ 200. ಅದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಇಲ್ಲೂ ಅದೇ ಥರ ಏನಾಗ್ತಿದೆ, ಇಂಟರ್ಸೆಪ್ಟ್ಸ್ ಏನಾಗ್ತಾ ಇದೆ ಅದ್ರ ಪ್ರಕಾರ ಫಸ್ಟ್ ಇಂಟರ್ಸೆಪ್ಟ್ಸ್ ತೊಗೋಬೇಕು, ರೆಸಿಪ್ರೋಕಲ್ಸ್ ತೊಗೋಬೇಕು, ರಿಡಕ್ಷನ್ ಮಾಡಬೇಕು, ಆಮೇಲೆ ಮಿಲ್ಡಿಸಸ್ನ ನೀವು ಬರಿತಾ ಹೋಗ್ತೀರ. ಅದೇ ರೀತಿ ಕ್ರಿಸ್ಟಲ್ ಪ್ಲೇನ್ ಇಲ್ಲೊಂದು ತೊಗೊಳ್ತಾ ಇದ್ದೀವಿ. ಇಲ್ಲೇನಾಗ್ತಾ ಇದೆ ಅಂದರೆ ಎಗೆ ಹಾಫ್ ಇದೆ, ಬಿಗೆ 1 ಇದೆ, ಸಿಗೆ 3/4 ಇದೆ. ಸೊ ರೆಸಿಪ್ರೋಕಲ್ ಆಫ್ ದಟ್ನ ಕನ್ಸಿಡರ್ ಮಾಡಿಕೊಂಡ್ರೆ 1 of half, 1 divided by 1, 1 divided by 3 of 4 ಇದೆ. ಆವಾಗ ಅದೇನಾಯಿತು? 2 ಆಯಿತು, 1 ಆಯಿತು, 4/3 ಆಯಿತು. ಸೊ ಫ್ರ್ಯಾಕ್ಷನ್ ಬಂತು, ನನಗೆ ರಿಡಕ್ಷನ್ ಆಗಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಯಾವುದು ಕೆಳಗಡೆ ಇನ್ ಆರ್ಡರ್ ಟು ಮೇಕ್ ಇಟ್ ಹೋಲ್ ನಂಬರ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಎವ್ರಿಥಿಂಗ್ ಬೈ 3. 2 × 3 6 ಆಯಿತು, 1 × 3 3 ಆಯಿತು, 4/3 × 3 ಆಯಿತು ಅಂದರೆ 4 ಆಯಿತು. ಸೊ ಹಾಗಾಗಿ ಇದ್ರ ಮಿಲ್ಲರ್ ಇಂಡಿಸಸ್ ಆಫ್ ದಿಸ್ ಪ್ಲೇನ್ ಏನಾಯಿತು ಅಂದರೆ 6, 3, 4 ಆಯಿತು. ಅದೇ ರೀತಿ ಕ್ರಿಸ್ಟಲೋಗ್ರಫಿಕ್ ಡೈರೆಕ್ಷನ್ಸ್ ಮೇಲೂ ನಾನು ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಆರಿಜಿನ್ ನನಗೆ 0ನಲ್ಲಿದೆ. ಸೊ ನನಗೀಗ ರೆಡ್ ಮಾರ್ಕಲ್ಲಿ ಏನು ತೋರಿಸಿದ್ರೆ ಆ ಡೈರೆಕ್ಷನ್ನ ತೋರಿಸ್ಬೇಕಾಗತ್ತೆ. X is equal to 1 ಆಯಿತು, Y is equal to 0, Z is equal to 0. Therefore ಮಿಲ್ಲರ್ ಇಂಡಿಸಸ್ ಆಫ್ ದಿಸ್ ಕ್ರಿಸ್ಟಲೋಗ್ರಫಿಕ್ ಡೈರೆಕ್ಷನ್ ಏನಾಯಿತು ಅಂದರೆ 1, 0 ಆಯಿತು. ಅದೇ ಥರ ಇನ್ನೊಂದು ತೊಗೋಣ. O to S ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ಗೆ ಎಷ್ಟಾಗ್ತಿದೆ? 1 ಆಗ್ತಿದೆ, ವೈಗೆ ಏನಾಗ್ತಿದೆ? 1 ಆಗ್ತಿದೆ, ಝಡ್ಗೆ ಏನಾಗ್ತಿದೆ? 0 ಇದೆ. ದೇರ್ಫೋರ್ ಮಿಲ್ಲರ್ ಇಂಡಿಸಸ್ ಏನಾಗುತ್ತೆ ಅಂದರೆ 1, 0 ಆಗುತ್ತೆ. ಅದೇ ಥರ ಇದು ತೊಗೊಳ್ಳೋಣ, ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಎಕ್ಸ್ಗೆ ಏನಾಗ್ತಾ ಇದೆ? ಆಫ್ ಆಗ್ತಾ ಇದೆ, ವೈಗೂ ಆಫ್ ಆಗ್ತಾ ಇದೆ, ಝಡ್ಗೆ 0 ಆಗ್ತಾ ಇದೆ. ಸಾರಿ ಎಕ್ಸ್ಗೆ ಏನಾಯಿತು? ಫುಲ್ 1 ಇದೆ, ಎಕ್ಸ್ಗೆ 1 ಆಯಿತು, ವೈಗೆ ಆಫ್ ಆಫ್ ದಟ್ ತೊಗೊಂಡಿದ್ವಿ, ವೈಗೆ ಆಫ್ ಆಯಿತು, ಝಡ್ಗೆ 0 ಆಯಿತು. ಸೊ ಅವಾಗ ಇದೇನಾಯಿತು? 1 of 0 ಆಯಿತು. ಆವಾಗ ಏನು ಮಾಡ್ತೀನಿ, ಲೋಯೆಸ್ಟ್ ನಂಬರ್ ನನಗೆ ಹೋಲ್ ನಂಬರ್ ಬರಬೇಕು. ಹಾಗಾಗಿ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ 2. ಆವಾಗ 1 × 2 ವಿಲ್ ಬಿಕಮ್ 2, ಹಾಫ್ ಇಂಟು 2 ವಿಲ್ ಬಿಕಮ್ 1, ಹಾಫ್ ಇಂಟು ಅಥವಾ 2 × 0 ವಿಲ್ ಬಿಕಮ್ 0. ಸೊ ಹಂಗಾಗಿ ಇದ್ರದ್ದು ಏನಾಗುತ್ತೆ? 2 ಆಗುತ್ತೆ. ಆ ಥರ ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಡೈರೆಕ್ಷನ್ಗೇನೆ ಓ ಇಂದ ಯಾವುದೋ ಒಂದು ಪಾಯಿಂಟ್ಗೆ ಅಲ್ಲಿ ಏನಾಗ್ತಿದೆ? ಡೈರೆಕ್ಷನ್ ಆಗ್ತಿದೆ. ಎಕ್ಸ್ಗೆ ಏನಾಗ್ತಿದೆ? ಅದು ಎಕ್ಸಾಕ್ಟ್ಲಿ ಸೆಂಟರ್ ಇರೋದಕ್ಕೋಸ್ಕರ ಎಕ್ಸ್ಗೆ ಆಫ್ ಆಯಿತು, ವೈಗೆ ಏನಾಯಿತು? ಆಫ್ ಆಯಿತು, ಝಡ್ಗೆ ಏನಾಯಿತು? ಕಂಪ್ಲೀಟ್ಲಿ 1 ಆಯಿತು. ಸೊ ಆಫ್ 1 ಆಯಿತು. ಸೊ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ 1. ದೇರ್ಫೋರ್ ದಿಸ್ ವಿಲ್ ಬಿಕಮ್ 1 ಮಲ್ಟಿಪ್ಲೈ ಬೈ 2. ದೇರ್ಫೋರ್ 1, 1, 2 ಆಯಿತು. 1, 1, 2 ಇಸ್ ದಿ ಮಿಲ್ಲರ್ ಇಂಡಿಸಸ್ ಆಫ್ ದಿಸ್. ಸೊ ಮಿಲ್ಲರ್ ಇಂಡಿಸಸ್ ಈ ಥರ ಪ್ರಾಬ್ಲಮ್ಸ್ನ ಕೊಡ್ತಾರೆ ಅಂತ ಕೇಳಿದೆ, ಈ ಥರ ಕೇಳ್ತಾರೆ. ದ ಮಿಲ್ಲರ್ ಇಂಡಿಸಸ್ ಆಫ್ ದಿ ಕ್ರಿಸ್ಟಲ್ ಇಸ್ 3 to 1, ಕನ್ವರ್ಟ್ ದಟ್ ಇಂಟು ಮಿಲ್ಲರ್ ಇಂಡಿಸಸ್ ಅಂತ ಹೇಳ್ತಾರೆ. ಸೊ ಅದು ವಿಸ್ ಇಂಡಿಸಸ್ ಏನು? ಇಂಟರ್ಸೆಪ್ಟ್ಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. 3 to 1 ಕೊಟ್ಟಿದ್ದಾರೆ. ಅದನ್ನು ನಾನು ಏನು ಮಾಡಬೇಕು? ಮಿಲ್ಲರ್ ಇಂಡಿಸಸ್ ಆಗಿ ಕನ್ವರ್ಟ್ ಮಾಡಬೇಕು. ರೆಸಿಪ್ರೋಕಲ್ ಮಾಡಿದ್ರೆ ಏನಾಯಿತು? 1/3 ಆಯಿತು, 1/2 ಆಯಿತು, 1/1 ಆಯಿತು. ಸೊ ಈಗೇನು ಏನಾಯಿತು? ಎಲ್ಲ ಫ್ರ್ಯಾಕ್ಷನ್ ಆಯಿತು. ಸೊ ಹಾಗಾಗಿ ನನಗೆ 3 × 2 ಮಲ್ಟಿಪ್ಲೈ ಮಾಡಿಕೊಂಡ್ರೆ 6 ಆಯಿತು. ಸೊ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಎವ್ರಿಥಿಂಗ್ ಬೈ 6. ಅವಾಗ ಏನಾಯಿತು? 2, 3, 6 ಆಯಿತು. ಹಾಗಾಗಿ ಮಿಲ್ಲರ್ ಇಂಡಿಸಸ್ ಆಫ್ 3 to 1 ಏನಾಗುತ್ತೆ ಅಂದರೆ 2, 3, 6 ಆಗುತ್ತೆ. ಈ ಥರ ಕ್ವಶನ್ಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ಬೋದು, ನಮ್ಮ B.Sc ಎಕ್ಸಾಮಲ್ಲೂ ಕೇಳ್ಬೋದು, ಅಥವಾ ನೀವೇನಾದರೂ ಎಂಟ್ರೆನ್ಸ್ ಎಕ್ಸಾಮ್ ಏನಾದರೂ ಹೋಗ್ತಾ ಇದ್ದರೆ ಅಲ್ಲೂ ನಿಮ್ಮ ಕ್ವಶನ್ಸ್ನ ಅವರು ಕೇಳ್ಬೋದು.
ನೆಕ್ಸ್ಟ್ ಬ್ರಾಗ್ಸ್ ಈಕ್ವೇಷನ್, ಇದು 4 ಮಾರ್ಕ್ಸ್ ಕ್ವಶನ್. ಡಿರೈವ್ ಬ್ರಾಗ್ಸ್ ಈಕ್ವೇಷನ್ ಅಂತ ಕೇಳ್ತಾರೆ. n ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2d sin θ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಬ್ರಾಗ್ಸ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ಡಯಾಗ್ರಾಮ್ ಬರಲೇಬೇಕು. ಇಲ್ಲಿ x y z ಅಂತ 3 ಕ್ರಿಸ್ಟಲೋಗ್ರಫಿಕ್ ಲೈನ್ಸ್ ತೊಗೊಂಡಿದ್ದೀನಿ. ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ d ಅಂತ ಹೇಳ್ತೀನಿ. AO BN C ಇದೆಯಲ್ಲ ಅದಕ್ಕೇನಂತ ಕರಿತೀವಿ, ಒಂದಕ್ಕೆ ಇನ್ಸಿಡೆಂಟ್ ರೇಸ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀನಿ. ದ ಆಂಗಲ್ ಬಿಟ್ವೀನ್ ದಮ್ ಇಸ್ ಡಿಗ್ರಿ ಅಂತ ಹೇಳ್ತೀನಿ. ಆ ಡಯಾಗ್ರಾಮ್ ನೀವು ಬರಲೇಬೇಕಾಗತ್ತೆ. ಡಯಾಗ್ರಾಮ್ ಬರೆದು ನೀವು ಡೆರಿವೇಷನ್ ಮಾಡಬೇಕಾಗತ್ತೆ. ಕನ್ಸಿಡರ್ ಸೆಟ್ ಆಫ್ ಐಡೆಂಟಿಕಲ್ ಕ್ರಿಸ್ಟಲ್ ಲ್ಯಾಟಿಸ್ ಪ್ಲೇನ್ಸ್ XX YY ZZ separated from one another by a distance d in a crystal. ಸೊ 3 ಪ್ಲೇನ್ನ ತೊಗೊಂಡಿದ್ದೀನಿ. XX YY ZZ ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ d in a crystal. Let the parallel beam of X-rays fall on these planes at the glancing angle of theta. AO OD are the incident and reflected rays. ಆ ಥರ BN NE are the incident and reflected rays. ಒಂದು ಕಡೆಯಿಂದ ಇನ್ಸಿಡೆಂಟ್ ಆಗ್ತದೆ, ಇನ್ನೊಂದು ಕಡೆಯಿಂದ ರಿಫ್ಲೆಕ್ಟ್ ಆಗ್ತದೆ. LM OL and OM may be perpendicular drawn to the incident and reflected rays. The second ray BN has to travel an extra distance of Ln plus NM compared to the first ray. This is known as path difference between the two rays. ಸೊ ಚಿತ್ರ ಬರೆದು ಚಿತ್ರದ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ. ಸೊ ನಾವು ಲ್ಯಾಟಿಸ್ ಪ್ಲೇನ್ನ ತೊಗೊಂಡಿದ್ವಿ, ದ ಪ್ಯಾರಲಲ್ ಲ್ಯಾಟಿಸ್ ಪ್ಲೇನ್ನ ತೊಗೊಂಡಿದ್ವಿ. XX YY ZZ ದೇ ಆರ್ ಸಪ್ರೇಟೆಡ್ ಬೈ ಡಿಸ್ಟೆನ್ಸ್ d. ಅದಕ್ಕೆ ರೇ ಆಫ್ ಎಕ್ಸ್ ರೇಸ್ ವಿಲ್ ಫಾಲ್ ಆನ್ ದಟ್ ವಿತ್ ಅನ್ ಆಂಗಲ್ ಥೀಟಾ. ಅದು ಆಂಗಲ್ ಬೀಳುತ್ತೆ, ಬಿದ್ಮೇಲೆ ಅದೇನಾಗುತ್ತೆ, ಇನ್ಸಿಡೆಂಟ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಯಾವುದು ರಿಫ್ಲೆಕ್ಟು ಯಾವುದು ಇನ್ಸಿಡೆಂಟ್ ಆಗುತ್ತೆ ಅಂತ ನೀವು ಎಲ್ಲ ಪ್ಲೇನ್ ಆಫ್ ಸಿಮಿಟ್ರಿದು ಎಲ್ಲ ಪ್ಲೇನ್ದು ನೀವು ನೋಡ್ಕೋಬೇಕಾಗತ್ತೆ. ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫಿರೆನ್ಸ್ ದ two rays have to be in phase with each other, and this is possible only if the path difference between them is equal to the integral multiples of the wavelength. So consecutive interface ಆಗಬೇಕು ಅಂದರೆ ಅದೇ 2 ಲೈನ್ಗಳು ಆಲ್ವೇಸ್ ದೇ ಶುಡ್ ಬಿ ಇನ್ ಫೇಸ್, ಆ್ಯಂಡ್ ಅದು ಫೇಸಲ್ಲಿ ಇರಬೇಕು ಅಂತಂದರೆ ಇಂಟಿಗ್ರಲ್ ದೇ ಶುಡ್ ಬಿ ಈಕ್ವಲ್ ಟು ದ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ದಿ ವೇವ್ ಲೆಂತ್ ಆಗಿದೆ. ಸೊ ನನಗೆ ಇಲ್ಲಿ ಏನಾಗ್ತಿದೆ, LN ಮತ್ತು MN ಇದೆ, ಒಂದು ಇನ್ಸಿಡೆಂಟ್ ರೇ ಇದೆ, ಇನ್ನೊಂದು ರಿಫ್ಲೆಕ್ಟೆಡ್ ರೇ ಇದೆ. ಎರಡನ್ನೂ ಆ್ಯಡ್ ಮಾಡಿದಾಗ ಇಂಟಿಗ್ರಲ್ ಮಲ್ಟಿಪಲ್ಸ್ ಆಫ್ ವೇವ್ ಲೆಂತ್ ಆಗಬೇಕು. LN plus MN is equal to n ಲ್ಯಾಂಬ್ಡಾ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. Since the triangles OLN and OMN are congruent, they are same, therefore LN is equal to MN ಆಗುತ್ತೆ. ಅಥವಾ 2LN is equal to ಅವೆರಡು ಈಕ್ವಲ್ ಆಗೋದಕ್ಕೋಸ್ಕರ LM ಪ್ಲಸ್ MNಗೆ ಏನು ಮಾಡ್ತೀನಿ, ಅದು LN ಅಂತಲೇ ತೊಗೊಂಡ್ರೆ 2LN is equal to n ಲ್ಯಾಂಬ್ಡಾ ಆಗುತ್ತೆ. ಇನ್ ಎ ಟ್ರಯಾಂಗಲ್ OLN is a right angle triangle, therefore sin theta is equal to LN by ON. ಸೊ therefore LN ಅಂದ್ರೇನು, ಈಗ ನನಗೆ LN ಬೇಕು. LN ಅಂದ್ರೇನು, ಸೈನ್ ಥೀಟಾ ಇಂಟು ON. ON ಅಂದ್ರೇನು, ನಂದು ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇನ್ಸ್. ಸೊ ಅದು D ಇದೆ. ಆವಾಗ 2LN is equal to n ಲ್ಯಾಂಬ್ಡಾ ಏನಾಗುತ್ತೆ ಅಂದರೆ LN ಜಾಗಕ್ಕೆ ನಾನು D ಸೈನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2D ಸೈನ್ ಥೀಟಾ is equal to n ಲ್ಯಾಂಬ್ಡಾ ಅಂತ ಬರುತ್ತೆ. ಸೊ ಈ ಥರ ನೀವು ಫುಲ್ ಡಿರೈವೇಷನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ನ ಕೊಡ್ತಾರೆ. ಇಟ್ಸ್ ಅನ್ ಇಂಪಾರ್ಟೆಂಟ್ ಚಾಪ್ಟರ್, 6 ಮಾರ್ಕ್ಸ್ ಚಾಪ್ಟರ್ ಇದೆ. ಅದನ್ನು ನಾನು ಇನ್ನೂ 2 ಎಪಿಸೋಡ್ನ ಇದ್ರ ಮೇಲೆ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಿಮಗೆ ಕ್ರಿಸ್ಟಲ್ ಇದೆ ಮತ್ತು ಸೆಮಿಕಂಡಕ್ಟರ್ಸು ಇದೇ ಚಾಪ್ಟರ್ಲಿದೆ. ಅದನ್ನು ನಾನು 2 ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ.